ಬೆಳಗಿನ ಜಾವವೇ ಎದ್ದು ಬಿಟ್ಟು ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ಭೂಮಿ ಮಾತೆಗೆ ಪ್ರಣಾಮ ಮಾಡುತ್ತಾ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ರಾಷ್ಟ್ರ ದೇವೋ ಭವ. ಇದು ನಮ್ಮ ಸಂಸ್ಕೃತಿಯಾಗಿದೆ. ದೀರ್ಘವಾದ ಶ್ವಾಸದೊಂದಿಗೆ ಯೋಗಿಕ್ ಜಾಗಿಂಗಿನ 12 ಅಭ್ಯಾಸಗಳು ಮಾಡಿ. ಆವಾಗ ತುಂಬ ಒಳ್ಳೆಯದಾಗತ್ತೆ. ಮಾಡಿ. ಮಧ್ಯಮ ಗತಿಯಲ್ಲಿ, ತೀವ್ರ ಗತಿಯಲ್ಲಿ ನಿಮ್ಮ ಸಾಮರ್ಥ್ಯದ ಅನುಸಾರ ಮಾಡಿಬಿಡಿ. ಮತ್ತೆ ಯಾರಿಗೆ ಪೂರ್ತಿ ಮಾಡೋಕ್ಕಾಗಲ್ವೋ ಆಗ ಕಮ್ಮಿ ಅಂದ್ರೂ ಯೋಗಿಕ್ ಜಾಗಿಂಗಿನ 2 ಅಭ್ಯಾಸ ಮಾಡಿಕೊಳ್ಳಿ. ಮತ್ತೆ ಆಮೇಲೆ ಥೆರಪಿಟಿಕ್ ಯೋಗ ಪ್ರಾಕ್ಟೀಸ್ ಒಂದಂತೂ ಇದು. ಮತ್ತೆ ಇನ್ನೊಂದು ಒಂದೊಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕಿದು. ನಿಮ್ಮ ಬಾಡಿ ಪೂರ್ತಿಯಾಗಿ ವಾರ್ಮ್ ಅಪ್ ಆಗಿಬಿಡುತ್ತೆ. ಕಮ್ಮಿ ಅಂದ್ರು ಈ 2 ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಬೆಸಿಟಿ, ಮಧುಮೇಹ, ಉಚ್ಚ ರಕ್ತಚಾಪ, ಥೈರಾಯ್ಡ್, ಸ್ಟ್ರೆಸ್, ಎಂಗ್ಸೈಟಿ, ಡಿಪ್ರೆಷನ್, ಅನಿದ್ರ, ವಾತ, ಕಫ ಮತ್ತು ಪಿತ್ತ ದೋಷ. ಇದೆಂಥ ಸಮಸ್ಯೆ ಅಂತಂದ್ರೆ ಸುಮಾರು 25ರಿಂದ 50% ಹಿಡಿದು ಸುಮಾರು 90%ನಷ್ಟು ಜನಗಳ ಜೀವನದಲ್ಲಿ ಸಮಸ್ಯೆ ಸವಾಲುಗಳಾಗಿ ಎದ್ದು ನಿಂತ್ಬಿಡ್ತವೆ. ಶತಸಹಸ್ರ ಸಾಧನೆಯ ಬಗ್ಗೆ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ. ಒಂದು ಅಭ್ಯಾಸ ಇರಲಿ, 100ರಿಂದ ಹಿಡಿದು ಅದನ್ನು 1000 ಸಲ ತನಕ ಮಾಡಲೇಬೇಕಾಗುತ್ತೆ. ಈಗ ಸುಮಾರು ಅರ್ಧ ಗಂಟೆಯಲ್ಲಿ ನಾವು ಒಂದು ಚರಣ ಮಾಡ್ಕೊಂಬೇಡ ಎಲ್ಲ ಅಭ್ಯಾಸಗಳದ್ದು ಕೂಡ. ಮೊದಲು ಒಬೆಸಿಟಿಗೋಸ್ಕರ ಯೋಗ, ಈಗ ಒಬೆಸಿಟಿಗೋಸ್ಕರ ಈ 12 ಅಭ್ಯಾಸಗಳು, ಆಮೇಲೆ ಮಧುಮೇಹಕ್ಕೋಸ್ಕರ ಯೋಗ, ಆಮೇಲೆ ಮೆರುದಂಡಕ್ಕೋಸ್ಕರ ಯೋಗ, 10, 12 ಆಸನಗಳು ಎಲ್ಲವನ್ನು ಮಾಡಿಸ್ತೀವಿ. ಯಾರಿಗೆ ಮಾಡೋಕ್ಕಾಗಲ್ವೋ ಅವ್ರು ಸ್ವಲ್ಪ ಕಡಿಮೆನೇ ಮಾಡಿ 5ರಿಂದ 7 ಅಭ್ಯಾಸಗಳು. ಇನ್ನೂ ಕಡಿಮೆ ಮಾಡೋಕ್ಕೆ ಸಾಧ್ಯ ಆದರೆ 2-3 ಅಂತೂ ಖಂಡಿತ ಅಭ್ಯಾಸವನ್ನು ಮಾಡೇ ಮಾಡ್ತೀರ ನೀವು. ಮತ್ತೆ ಯೋಗಾಭ್ಯಾಸ, ಯೋಗಿಕ ಆಸನ, ಪ್ರಾಣಾಯಾಮ ಮತ್ತು ಧ್ಯಾನದ ಜೊತೆಯಲ್ಲಿ ಯೋಗದ, ಯಜ್ಞದ, ಆಯುರ್ವೇದದ, ಪ್ರಾಕೃತಿಕ ಚಿಕಿತ್ಸೆಯ, ಪಂಚಕರ್ಮದ, ಷಟಕರ್ಮದ, ಮೆಡಿಕೇಟೆಡ್ ವಾಟರ್, ಮೆಡಿಕೇಟೆಡ್ ಫುಡ್, ಫಾಸ್ಟಿಂಗ್, ಉಪವಾಸ ಮತ್ತು ಉಪಾಸನೆಯ, ಬೆಳಗಿನ ಜಾವ 4 ಗಂಟೆಯಿಂದ ಹಿಡಿದು ರಾತ್ರಿ ಮಲಗುವ ತನಕ 100 ಥೆರಪಿಗಳ ದಾರಿಯಲ್ಲಿ ನೀವು ಸಾಗಬೇಕಾಗುತ್ತೆ. ದೀರ್ಘವಾದ ಶ್ವಾಸದ ಜೊತೆ ಒಂದೊಂದು ಅಭ್ಯಾಸ. ಹೀಗೆ ನೀವು ಏಕಾಗ್ರತೆ ಪೂರ್ವಕವಾಗಿ, ನಿಷ್ಠಾಪೂರ್ವಕವಾಗಿ, ಸಹಜತೆ ಪೂರ್ವಕವಾಗಿ ಯಾರ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಿಬಿಡಿ. ಈಗ ಒಬೆಸಿಟಿ ಕೈಯಲ್ಲೂ ಜಾಸ್ತಿ ಆಗುತ್ತೆ, ಹೊಟ್ಟೆ ಬೆನ್ನ ಮೇಲೂ ಜಾಸ್ತಿ ಆಗುತ್ತೆ, ಥಾಯ್ ಬಟಕ್ ಹಿಪ್ಸ್ ಮೇಲೂ ಜಾಸ್ತಿ ಆಗುತ್ತೆ. ಅಡಿಯಿಂದ ಹಿಡಿದುಕೊಂಡು ಮುಡಿಯವರೆಗೂ ಕೂಡ, ದೇಹದ ಮುಂಭಾಗದಿಂದ ಹಿಡಿದುಕೊಂಡು ಎದೆ ಬೆನ್ನಿಂದ ಹಿಡಿದು ಎಲ್ಲ ದಿಕ್ಕುಗಳಿಂದ ಅತಿರಿಕ್ತವಾದ ಭಾರ ಜಾಸ್ತಿ ಆಗುತ್ತೆ. ಮತ್ತು ಅದನ್ನು ಎಲ್ಲ ದಿಕ್ಕುಗಳಿಂದ ನಿಯಂತ್ರಿತ ಮಾಡೋದಕ್ಕೋಸ್ಕರ ಈ ಥರ ಬೇರೆ ಬೇರೆ ಅಭ್ಯಾಸಗಳಿವೆ. ಯಾಕಂದ್ರೆ ನಾವು ಒಂದೇ ರೀತಿಯ ಅಭ್ಯಾಸಗಳನ್ನು ಮಾಡ್ತಾ ಇರ್ತೀವಿ. ಆಗ ಒಂದು ಕಡೆ ಜಾಸ್ತಿ ಆಗಿರೋ ವೆಯ್ಟ್ ಮಾತ್ರ ಕಮ್ಮಿ ಆಗುತ್ತೆ. ಅವಾಗ ದೀರ್ಘವಾದ ಶ್ವಾಸದ ಜೊತೆಯಲ್ಲಿ
ಒಂದೊಂದು ಅಭ್ಯಾಸಗಳನ್ನ ಸ್ವಲ್ಪ ಜಾಸ್ತಿ ಹೊತ್ತು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಾವೇನು ಮಾಡ್ತೀವಿ ಹೇಳಿ, 10-20 ಸೆಕೆಂಡ್ ಒಂದೊಂದು ಅಭ್ಯಾಸಗಳನ್ನ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ರೋಗ ಜಾಸ್ತಿ ಇದ್ದರೆ ಇದನ್ನು ನೀವು 10-20 ನಿಮಿಷ ತನಕ ಮಾಡ್ಕೊಳ್ಳಿ ಅಂತ. ಮಾಡೋ ಸಮಯದಲ್ಲಿ ನಾನು 5 ಶಬ್ದಗಳ ಪ್ರಯೋಗವನ್ನು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ವಿಧಿಪೂರ್ವಕವಾಗಿ ಮಾಡಿ ಯೋಗನ, ಪೂರ್ತಿ ಸಮಯವನ್ನು ಕೊಡಿ. ಏಕಾಗ್ರತೆ, ನಿರಂತರತೆ ಮತ್ತು ದಿವ್ಯತೆ ದೇವತ್ವದಿಂದ ಯೋಗವನ್ನು ಮಾಡಿ. ಮತ್ತು ಅಲ್ಟಿಮೇಟ್ಲಿ ಒಂದು ಶಬ್ದ ಇರುತ್ತೆ, ಯೋಗದ ಒಂದು ದೊಡ್ಡ ತತ್ವ ಇರುತ್ತೆ. ಭಗವಂತನ ಶರಣಾಗತಿಯಲ್ಲಿ ಮಾಡಿ ಇದನ್ನು. ಹೀಗೆ ಭಸ್ತ್ರಿಕಾ ಮತ್ತು ಕಪಾಲಭಾತಿ ಎರಡೂ ಜೊತೆ ಜೊತೆಯಲ್ಲಿ ಮಾಡಬಹುದು ಒಬೆಸಿಟಿಗೋಸ್ಕರ. ಭಸ್ತ್ರಿಕಾ ಕೂಡ ನಡೀತಾ ಇದೆ ಮತ್ತು ಕಪಾಲಭಾತಿ ಕೂಡ ನಡೀತಾ ಇದೆ. ಯಾರಿಗೆ ಕೈನ ಇಲ್ಲಿ ತನಕ ಮಾಡೋಕ್ಕಾಗಲ್ವೋ ಅವರು ಮೊಣಕಾಲು ತನಕ ತನ್ನಿ. ಹೀಗೆ ತಿರ್ಯಕ ತಾಡಾಸನ, ಇದು ತ್ರಿಕೋಣಾಸನ, ಕೋಣಾಸನ, ಪಾದಹಸ್ತಾಸನ. ಈಗ ಇದು ನಾನು ಹೇಳ್ತಾ ಇರ್ತೀನಿ, ವಿಧಿಪೂರ್ವಕವಾಗಿ, ರೀತಿ ನೀತಿ ಪ್ರೀತಿ ಪೂರ್ವಕ, ಏಕಾಗ್ರತೆ, ಪ್ರಸನ್ನತೆ, ದಿವ್ಯತಾ ಪೂರ್ವಕವಾಗಿ ಗುರು ಭಗವಂತನಲ್ಲಿ ಶರಣಾಗತರಾಗಿ ಯಾವಾಗ ನೀವು ಯೋಗನ ಪೂರ್ತಿ ಮಾಡ್ತಿರೋ ಆಗ ಯೋಗದ ಏನು ಫಲಶ್ರುತಿ ಇದೆಯೋ, ಯೋಗದ ಏನು ಉಪಲಬ್ಧಿಗಳಿದೆಯೋ, ಯೋಗದ ಏನು ಬೆನಿಫಿಟ್ಸ್ ಲಾಭಗಳಿವೆಯೋ, ಯೋಗದಿಂದ ನಾವೇನು ಪ್ರಾಪ್ತಿ ಮಾಡ್ಕೋತೀವಿ, ವಾಟ್ ಎವರ್ ವಿ ಆರ್ ಅಚೀವಿಂಗ್ ಥ್ರೂ ಯೋಗ, then I am always teaching the 5 principles of yogic achievements: complete expression, complete balance, complete rejuvenation, complete transformation, ಮತ್ತು ಅಲ್ಟಿಮೇಟ್ಲಿ ಅಚೀವ್ಮೆಂಟ್ ಆಫ್ ಲೈಫ್ ಡಿವೈನ್. ಆರಾಮಾಗಿ ಮಾಡಿ. ಕೈ ಕಾಲಿ ತನಕ ಇಲ್ಲಿ ಅಡಿವರೆಗೂ ಹೋಗುತ್ತಂದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಮೊಣಕಾಲು ತನಕ ಮಾಡಿ ಸಾಕು. ಈ ಒಂದೊಂದು ಶಬ್ದಗಳು ಕೂಡ ತುಂಬ ಆಳವಾದದ್ದು. ಒಂದೊಂದು ಶಬ್ದ ಒಂದೊಂದು ಶಾಸ್ತ್ರವಾಗಿದೆ. ಹಿಂದೆ ಮುಂದೆ ಎಲ್ಲ ಕಡೆ. ಈಗ ಎಕ್ಸ್ಪ್ರೆಷನ್ ಅನ್ನು ತಗೊಂಬಿಡಿ ನೀವು. ಒಂದೊಂದು ಶಬ್ದವನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇಲ್ಲಿ. ಫಿಸಿಕಲ್, ಮೆಂಟಲ್, ಎಮೋಷನಲ್, ಸ್ಪಿರಿಚುವಲ್ ಎಕ್ಸ್ಪ್ರೆಷನ್ ನಮ್ಮದು ಪೂರ್ತಿ ಆಗೋದಿಲ್ಲ ಇಲ್ಲಿ. ಅರ್ಥ ಆಯ್ತಾ? 1-5% ಅಷ್ಟೇ ನಾವು ನಮ್ಮ ಸಾಮರ್ಥ್ಯದ ಉಪಯೋಗವನ್ನು ಮಾಡ್ಕೋತಾ ಇದ್ದೀವಿ ಅಷ್ಟೇ. ಶಾರೀರಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಏನು ನಮ್ಮ ಸಾಮರ್ಥ್ಯ ಇದೆಯೋ, ನಮ್ಮ ಪ್ರತಿಭೆ ಇದೆಯೋ, ಈಶ್ವರ ಪ್ರತಿಯೊಂದು ಜೀವಾತ್ಮಗೆ ಒಂದು ದಿವ್ಯ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ನಾವು 90-99% ತನಕ ಆ ಸಾಮರ್ಥ್ಯವನ್ನು ಅರ್ಥನೂ ಮಾಡ್ಕೊಳ್ಳಲ್ಲ, ಅದನ್ನು ಎಚ್ಚರಿಸೋದು ಇಲ್ಲ, ಅದನ್ನು ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗೋದು ಇಲ್ಲ. ನಾವು ಫಿಸಿಕಲ್ ಎಕ್ಸ್ಪ್ರೆಷನ್ದು ಸ್ವಲ್ಪ ಲಿಮಿಟೇಷನ್ಸ್ ಅಂತೂ ಇರುತ್ತೆ, ಆದರೆ ಮೆಂಟಲ್ ಇಮೋಷನಲ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದಾಗಿರುತ್ತೆ. ಮತ್ತೆ ಫಿಸಿಕಲಿ ಯಾರು ಈ ಬ್ರಹ್ಮಾಂಡದಲ್ಲಿದ್ದಾರೋ ಅವರೆಲ್ಲ ಈ ಪಿಂಡದಲ್ಲಿದ್ದಾರೆ. ಹೇಳ್ತೀನಿ, ಈ ಪಿಂಡದ್ದೇ ಎಕ್ಸ್ಪ್ರೆಷನ್ ಈ ಎಲ್ಲ ಬ್ರಹ್ಮಾಂಡದ್ದು. ಮತ್ತೆ ಇಡೀ ಬ್ರಹ್ಮಾಂಡ ಈ ಪಿಂಡದಲ್ಲಿ ಅಭಿವ್ಯಕ್ತಿವಾಗ್ತಾ ಇದೆ. ಯೋಗದಿಂದ ನಾವು ನಮ್ಮ ಶರೀರ ಬಲ, ಇಂದ್ರಿಯ ಬಲ, ಮನೋಬಲ, ಬುದ್ಧಿ ಬಲ, ಆತ್ಮಬಲ, ಬ್ರಹ್ಮಬಲ ಜಾಸ್ತಿ ಮಾಡಬಹುದು. ಬಲಮುಪಾಸ ನಾಯಾಮ ಆತ್ಮ ಬಲಹೀನೇನ ಲಭ್ಯ ನ ಯೋಗಾತ್ ಪರಂ ಬಲಂ.
ಮುಂದೆ ಬಗ್ಗುವಾಗ ಶ್ವಾಸವನ್ನು ಹೊರಗಡೆ ಹಾಕಿ, ಹಿಂದೆ ಬರುವಾಗ ಉಸಿರನ್ನು ಒಳಗೆ ಎಳ್ಕೊಳ್ಳಿ. ಯಾರಿಗೆ ತುಂಬಾ ಜಾಸ್ತಿ ಸೊಂಟದ ನೋವಿದೆಯೋ ಅವರು ಜಾಸ್ತಿ ಇದನ್ನ ಮಾಡಬೇಡಿ, ಮುಂದೆ ಬಗ್ಬೇಡಿ. ಯಾರಿಗೆ ಹರ್ನಿಯ ಆಗಿದೆ ಅವರು ಜಾಸ್ತಿ ಹಿಂದಕ್ಕೆ ಬಗ್ಗಕ್ಕೆ ಹೋಗಬೇಡಿ, ಅವರು ಆರಾಮಾಗಿ ಮಾಡಿ ಸಾಕು. ನಿಮ್ಮ ಸಾಮರ್ಥ್ಯದ ಅನುರೂಪವಾಗಿ ಮಾಡ್ಕೊಂಬಿಡಿ ಸಾಕು. ಕಮ್ಮಿ ಅಂದ್ರೂ 100 ಸಲ ಮಾಡೋ ತನಕ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ನೀವು ಒಂದು ಸಲದಲ್ಲೇ 100 ಸಲ ಮಾಡೋಕ್ಕಾಗಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. 25 ಥರ ಮಾಡಿಕೊಂಡು ಒಂದು ಸಲ 100 ಮಾಡ್ಕೊಂಬಿಡಿ. ಕಂಪ್ಲೀಟ್ ಎಕ್ಸ್ಪ್ರೆಷನ್ ಏನಂತಂದ್ರೆ ನಮ್ಮ ಸಂಪೂರ್ಣ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಎಲ್ಲ ಪ್ರತಿಭೆಗಳು ಪೂರ್ತಿ ತರಹದಲ್ಲಿ ಅಭಿವ್ಯಕ್ತಿ ಆಗತ್ತೆ ಯೋಗದಲ್ಲಿ. ಕೂತ್ಕೊಳ್ಳಿ, ಮತ್ತೆ ಕೂತ್ಕೊಂಡು ನೀವು ಸ್ಥಿತಕೋರಣಾಸನ ಮಾಡಿ. ಈಗ ಇಲ್ಲಿ ಒಬೆಸಿಟಿಗೋಸ್ಕರ ಒಂದು ಪ್ಯಾಕೇಜ್ ನಡೀತಾ ಇದೆ. ಇಲ್ಲಿ ಯಾರಿಗೆ ಒಬೆಸಿಟಿ ಇಲ್ವೋ ಅವರ ಶರೀರ ಇಷ್ಟರಿಂದನೇ ಚೆನ್ನಾಗಾಗ್ಬಿಡುತ್ತೆ, ಏನು ಸಮಸ್ಯೆ ಆಗಲ್ಲ. ನಿಮ್ಮ ಬಾಡಿ ಮೂವ್ಮೆಂಟ್ಸ್ ತುಂಬ ಚೆನ್ನಾಗಾಗ್ಬಿಡುತ್ತೆ. ಹಾಗಾಗಿ ಇದನ್ನ ಮಾಡ್ತಾನೆ ಇರಿ. ಯಾರು ತಮ್ಮನ್ನು ತಾವು ಪೂರ್ತಿಯಾಗಿ ಅಭಿವ್ಯಕ್ತಿ ಮಾಡ್ಕೋತಾರೋ ಅವರು ನರದಿಂದ ನಾರಾಯಣ, ಜೀವದಿಂದ ಬ್ರಹ್ಮ ಆಗ್ಬಿಡ್ತಾರೆ. ಪುರುಷರಿಂದ ಮಹಾಪುರುಷರಾಗ್ಬಿಡ್ತಾರೆ. ಅವರು ದೇವತ್ವ ಋಷಿತ್ವನ ಉಪಲಬ್ಧ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ದೊಡ್ಡ ತತ್ವ ಒಂದು ಎಕ್ಸ್ಪ್ರೆಷನ್ ಇದಾಗಿದೆ. ಎಲ್ಲರೂ ಮಾಡಿ. ಯೋಗದ ಮೂಲವಾದ ಸಿದ್ಧಾಂತ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ. ಹೊರಗಡೆದು ಒಂದು ಭೌತಿಕವಾದ ದೃಷ್ಟಿ ಇದೆ. ಹೊರಗಡೆ ಬಿಸಿಯಾಗಿದೆ, ಹೊರಗಡೆ ಔಷಧಿಗಳಿವೆ, ಹೊರಗಡೆ ಸುಖ ಸಂಪತ್ತಿ ಸಂಸಾಧನ ಇದೆ, ಹೊರಗಡೆನೆ ಪ್ರೀತಿ ಇದೆ, ಹೊರಗಡೆನೆ ಎಲ್ಲ ವ್ಯವಹಾರ ಇದೆ, ಹೊರಗಡೆನೆ ಎಲ್ಲ ಜಗತ್ತಿದೆ, ಸಂಸಾರವಿದೆ. ಇದರ ಪಾರವಾಗಿ, ಇದರ ಪ್ಯಾರಲಲ್ ಆಗಿ ಒಂದು ಪರಮ ತತ್ವ ಇದೆ, ಪರಮ ಸತ್ಯ ಇದೆ, ಸನಾತನ ಶಾಶ್ವತವಾದ ಸತ್ಯ ಇದೆ. ಏನು? ಹೀಗೆ ವೇಗವಾಗಿ ಮಾಡೋಕೆ ಸಾಧ್ಯ ಇಲ್ಲ ಅಂತಂದ್ರೆ ನಿಧಾನವಾಗಿ ಮಾಡಿಬಿಡಿ. ಹೀಗೆ ಈಗ ನಾನೊಂದು ಮಾತು ಹೇಳಿದೆ ನಿಮಗೆಲ್ಲ. ಕಂಪ್ಲೀಟ್ ಎಕ್ಸ್ಪ್ರೆಷನ್ ಥ್ರೂ ಯೋಗ. We are achieving complete expression. We are getting complete balance. ಇದ್ರ ಬಗ್ಗೆ ನಾನು ಸ್ವಲ್ಪ ಸೂತ್ರ ರೂಪದಲ್ಲೇ ಮಾತಾಡ್ತಾ ಇದ್ದೀವಿ. ಫಿಸಿಕಲ್ ಬ್ಯಾಲೆನ್ಸ್, ದಪ್ಪನೂ ಆಗಲ್ಲ ಸಣ್ಣನೂ ಆಗಲ್ಲ. ಮೆಂಟಲ್ ಇಮೋಷನಲ್ ಬ್ಯಾಲೆನ್ಸ್, ಆಹಾರದಲ್ಲಿ, ವಿಚಾರದಲ್ಲಿ, ವಾಣಿಯಲ್ಲಿ, ವ್ಯವಹಾರದಲ್ಲಿ, ಸ್ವಭಾವದಲ್ಲಿ, ಆಚರಣೆಯಲ್ಲಿ, ಸಂಬಂಧದಲ್ಲಿ, ಚರಿತ್ರೆಯಲ್ಲಿ, ಜೀವನದ ಸಮಸ್ತ ಕರ್ತವ್ಯಗಳಲ್ಲಿ ಸಂತುಲನತೆ. ಸಂತುಲನತೆಯಲ್ಲಿ ಯೋಗ, ಸಂತುಲನತೆಯಲ್ಲಿ ಸ್ವಾಸ್ಥ್ಯ ಮತ್ತು ಸಂತುಲನತೆಯಲ್ಲಿ ಜೀವನ ಇದೆ. ಬೇರೆ ಬೇರೆ ಜೀವನದ ಘಟಕಗಳಲ್ಲಿ, ಆಯಾಮಗಳಲ್ಲಿ, ಬೇರೆ ಬೇರೆ ಜೀವನದ ಈ ತತ್ವಗಳಲ್ಲಿ ಯಾವಾಗ ಈ ಸಂತುಲನತೆ ಕಮ್ಮಿ ಆಗ್ಬಿಡುತ್ತೋ ಇದರಿಂದಲೇ ನಮಗೆ ಫಿಸಿಕಲ್, ಮೆಂಟಲ್, ಇಮೋಷನಲ್ ಬೇರೆ ಬೇರೆ ಪ್ರಕಾರಗಳ ಡಿಫಿಷಿಯನ್ಸಿ, ಡಿಸೀಸ್, ತುಂಬ ಥರದ ಸಮಸ್ಯೆ ಆಗ್ಬಿಡುತ್ತೆ. ಹಿಂದೆ ಮುಂದೆ ಪೂರ್ತಿ ಮಾಡಿ, ಸ್ವಲ್ಪನೇ ಮಾಡಿ, ನಿಲ್ಲಿಸೋದಂತೂ ಬೇಡವೇ ಬೇಡ. ವಾತ ಪಿತ್ತ ಕಫದ ಸಂತುಲನತೆ ಯಾವಾಗ ಹಾಳಾಗುತ್ತೋ, ಎನಬಲಿಸಮ್, ಕೆಟಬಲಿಸಮ್, ಮೆಟಬಲಿಸಮ್ ಸಂತುಲನತೆ ಯಾವಾಗ ಹಾಳಾಗುತ್ತೋ, ಕೆಮಿಕಲ್ಸ್, ಹಾರ್ಮೋನ್ಸ್ ಸಂತುಲನತೆ ಯಾವಾಗ ಹಾಳಾಗುತ್ತೋ, ಈ ಮನುಷ್ಯ ರೋಗಿ ಆಗಿದ್ದೇನೆ, ಇವನು ನಿರೋಗಿ ಆಗಿದ್ದೇನೆ, ಇದರ ಪ್ಯಾರಾಮೀಟರ್ ಏನಾಗಿದೆ ಹೇಳಿ? ಕೆಲವು ಮಾಪದಂಡವನ್ನು ಹೇಗೆ ಮಾಡಿಟ್ಟಿದ್ದಾರೆ ಅಂತಂದ್ರೆ ಫಿಸಿಕಲಿ, ಮೆಂಟಲಿ, ಇಮೋಷನಲಿ, ಶಾರೀರಿಕ ಬೇಸಿಸ್ ಮೇಲೆ, ವ್ಯಾವಹಾರಿಕ ಬೇಸ್ ಮೇಲೆ. ನೋಡಿ ಅಣ್ಣ, ಹೀಗೀಗ ಆಗ್ತಿದ್ದಿಲ್ಲ ನಿಮಗೆ. ಹಾಗಾದ್ರೆ ಇದು ಯಾವ್ದ್ರ ಲಕ್ಷಣ ಅಂತಂದ್ರೆ ಈಗ ಈ ಮನುಷ್ಯ ಫಿಸಿಕಲಿ, ಮೆಂಟಲಿ, ಇಮೋಷನಲಿ ಹೆಲ್ದಿ ಆಗಿಲ್ಲ ಅಂತ. ಇದಾದ್ಮೇಲೆ ಅದಕ್ಕೋಸ್ಕರ ಔಷಧಿಗಳನ್ನ ತಗೊಳಕ್ ಶುರು ಮಾಡ್ಬಿಡ್ತಾರಲ್ಲ, ಇದಕ್ಕೆ ಸೊಲ್ಯೂಷನ್ ಅಲ್ವೇ ಅಲ್ಲ.
ಯಾವ ಕಾರಣಕ್ಕೋಸ್ಕರ ರೋಗ ಬಂದಿದೆ ಅದಕ್ಕೆ ನಿವಾರಣೆ ಮಾಡು. ಅದನ್ನೇ ನಾವಿಲ್ಲಿ ಯೋಗದಲ್ಲಿ, ಆಯುರ್ವೇದದಲ್ಲಿ, ನ್ಯಾಚುರೋಪತಿಯಲ್ಲಿ ಮಾಡ್ತಾ ಇರೋದು. ಸರಿ ಬಿಡಿ, ಮೊದಲಿಗೆ ಇದೆರಡು, ಆಮೇಲೆ ಇದು ಮೂರನೇದು ಹೀಗೆ ಮಾಡಿ. ಯೋಗದಿಂದ ಪೂರ್ತಿ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಮಾಡಿ, ತುಂಬ ಬಗ್ಗಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಇಷ್ಟಾದರೂ ಮಾಡಿಬಿಡಿ. ನೀವು ಇಷ್ಟಾದರೂ ಮಾಡ್ಬೋದಲ್ವಾ? ಸ್ವಲ್ಪ ಸ್ವಲ್ಪ ಮೂಮೆಂಟ್ಸ್ ಆಗ್ತಾ ಇರುತ್ತೆ. ಪೂರ್ತಿ ಪ್ಯಾಕೇಜಿಗೆ ಒಬೆಸಿಟಿಗೋಸ್ಕರ ನಡೀತಾ ಇದೆ ಇಲ್ಲಿ. ಯಾರಿಗೆ ಜಾಸ್ತಿ ಮಾಡೋಕ್ಕಾಗಲ್ಲೋ ಇದನ್ನ ಅವ್ರು ಜಾಸ್ತಿಯಾಗಿ ಮಾಡಿಬಿಡಿ. ಬನ್ನಿ, ಈಗ ಎಲ್ಲ ಉಲ್ಟಾ ಮಲ್ಕೊಂಬಿಡಿ. ಈಗ ನಾವು ಉಲ್ಟಾ ಮಲ್ಕೊಂಡು ಈಗ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೋಸ್ಕರ ಒಂದು ಆರಾಮವಾದ ಆಸನ ಇದೆ. ಇದಕ್ಕೆ ಮಕರಾಸನ ಅಂತ ಹೇಳ್ತಾರೆ. ಒಂದೊಂದು ಕಾಲಿಂದ ಇಲ್ಲ 2 ಕಾಲಿಂದ ಮಾಡಿಬಿಡಿ. ಹಾಗಾದರೆ ಬ್ಯಾಲೆನ್ಸ್ ಆಗತ್ತೆ ಯೋಗದಿಂದ ಎಲ್ಲವೂ. ಮೂರನೇದು ರೀಜುವಿನೇಷನ್ ಆಗಿಬಿಡುತ್ತೆ. ಬ್ಲಡ್ಡಿಂದು, ಬೋನ್ಸ್ದು, ಲಿವರ್ದು, ಕಿಡ್ನಿದು, ಲಂಗ್ಸ್ದು, ಹಾರ್ಟ್ದು, ಥೈರಾಯ್ಡ್ದು, ಕಣ್ಣುಗಳದ್ದು, ಕಿವಿಗಳದ್ದು, ಬ್ರೈನ್ದು, ಸ್ಕಿನ್ದು, ಬಾಡಿಯ ಸೆಲ್ಸ್ಗಳು ಡಿಜನರೇಟ್ ಆಗಿಬಿಡ್ತವೆ. ಅದರಿಂದನೇ ಡಿಸೀಸ್ ಎಲ್ಲ ಬಂದ್ಬಿಡೋದು ನಮಗೆ. ನಾನು ಅದಕ್ಕೆ ಯಾವಾಗಲೂ ಒಂದು ವಾಕ್ಯ ಹೇಳ್ತಾನೆ ಇರ್ತೀನಿ, ಡಿಜನರೇಷನಿಂದನೇ ಡಿಸೀಸ್ ಆಗೋದು ಅಂತ. ಮತ್ತು ಈಗ ಈ ಒಂದೊಂದು ತತ್ವಗಳು ಎಷ್ಟೊಂದು ಆಳವಾಗಿದೆ ಅಂತಂದ್ರೆ, ನಾನು ಮೊದಲೇ ಹೇಳಿದ್ದೆ ಇಂಬ್ಯಾಲೆನ್ಸಿಂದ ಡಿಸೀಸ್ ಆಗುತ್ತೆ. ಇಂಬ್ಯಾಲೆನ್ಸಿಗೆ ಕಾರಣ ಏನು ಅಂತ. ಮತ್ತೆ ಈಗ ಮುಂದಿಂದು ಡಿಜನರೇಷನ್. ಲಿವರಲ್ಲಿ, ಕಿಡ್ನಿಯಲ್ಲಿ ಡಿಜನರೇಷನ್ ಆಗಿಬಿಟ್ರೆ ಫ್ಯಾಟಿ ಲಿವರ್ ಆಗುತ್ತೆ. ಲಿವರ್ ಸಿರೋಸಿಸ್, ಹೈಪಟೈಟಿಸ್, ಲಿವರ್ ಫೇಲ್ಯೂರ್, ಮತ್ತೆ ಸಾವಿನ ತನಕ ಹೋಗ್ಬಿಡುತ್ತಿದ್ದು. ಕಿಡ್ನಿಯಲ್ಲಿ ಡಿಜನರೇಷನ್ ಆಗಿಬಿಟ್ರೆ ಕ್ರೆಟಿನೈನ್, ಯೂರಿಯಾ ಮತ್ತು ಬೇರೆ ತರಹದ ವಸ್ತುಗಳು ಶರೀರದಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಪೂರ್ತಿ ಬಯೋಕೆಮಿಸ್ಟ್ರಿ ಗಡ್ಬಡಾಗ್ಬಿಡುತ್ತೆ. ಒಂದರಿಂದ ಇನ್ನೊಂದು ಆರ್ಗನ್ ಫೇಲ್ಯೂರ್ ಆಗಿಬಿಡುತ್ತೆ. ಆಮೇಲೆ ಆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಹೀಗೆ ಲಂಗಲ್ಲಿ ಡಿಜನರೇಷನ್ ಆಗಿಬಿಟ್ರೆ ರೆಸ್ಪಿರೇಟರಿ ಸಿಸ್ಟಮಿಂದ ಫೇಲ್ಯೂರ್ ಆಗಿಬಿಡುತ್ತೆ. ಆವಾಗ ಸಾವು ಬಂದ್ಬಿಡುತ್ತೆ. ಹಾರ್ಟಲ್ಲಿ ಡಿಜನರೇಷನ್ ಆಗಿಬಿಟ್ರೆ ಹಾರ್ಟ್ ತುಂಬ ವೀಕ್ ಆಗಿಬಿಡುತ್ತೆ. ನಮಗೆ ಗೊತ್ತೇ ಆಗೋದಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡುತ್ತೆ. ಬ್ಲಾಕೇಜ್ ಬಂದ್ಬಿಡ್ತು. ಇಜೆಕ್ಷನ್ ಫ್ರಾಕ್ಷನ್ ಕಮ್ಮಿ ಆಗಿಬಿಡ್ತು. ಹಾರ್ಟ್ ಎನ್ಲಾರ್ಜ್ ಆಗಿಬಿಡ್ತು. ಈಗ ಹೃದಯದ ಬಡಿತ ಅವ್ಯವಸ್ಥಿತ ಆಗಿಬಿಟ್ಟಿದೆ. ತುಂಬ ಸಮಸ್ಯೆ ಇದೆ. ಕ್ಲಾಸಿಫಿಕೇಶನ್ ಆಗಿಬಿಟ್ಟಿದೆ. ಹಾರ್ಟಲ್ಲಿ ಇನ್ಫ್ಲಮೇಷನ್ ಆಗಿಬಿಟ್ಟಿದೆ. ಇದೇನಿದು ಡಿಜನರೇಷನ್ ಆಗಿದ್ದು. ಲಿವರಲ್ಲಿ, ಕಿಡ್ನಿಯಲ್ಲಿ, ಲಂಗಲ್ಲಿ, ಹಾರ್ಟಲ್ಲಿ, ಥೈರಾಯ್ಡಲ್ಲಿ ಡಿಟೆನ್ಷನ್ ಆಗಿಬಿಟ್ರೆ ಆಮೇಲೆ T3, T4, TSH ಇದರ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಕಣ್ಣಲ್ಲಿ, ಕಿವಿಯಲ್ಲಿ, ಬ್ರೈನಲ್ಲಿ, ಸ್ಕಿನ್ನಲ್ಲಿ ಯಾವ ಥರ ಈ ಡಿಜನರೇಷನ್ ಆಗಿಬಿಡುತ್ತೋ ಬೋನ್ಸ್, ಬ್ಲಡ್ಡಲ್ಲಿ ಮತ್ತು ಇದರಿಂದ ಕಣ್ಣಿನ, ಕಿವಿನ, ಬ್ರೈನಿನ, ಸ್ಕಿನ್ನಿನ, ಮೂಳೆಗಳ ಬೇರೆ ಬೇರೆ ಪ್ರಕಾರಗಳ ರೋಗಗಳು ಬಂದ್ಬಿಡುತ್ತಾಗ. ಹಾಗಾದ್ರೆ ಡಿಜನರೇಷನ್ ಅನ್ನ ನಿಲ್ಲಿಸಬೇಕಾಗಿದೆ. ಹಾಗಾದ್ರೆ ಯೋಗ, ಆಯುರ್ವೇದ, ನ್ಯಾಚುರೋಪತಿ, ಷಟ್ಕರ್ಮ, ಪಂಚಕರ್ಮ ಇದರಿಂದ ನಿಮ್ಮ ತನುವಿನ, ಮನಸ್ಸಿನ, ಆತ್ಮದ ಶುದ್ಧೀಕರಣವನ್ನು ಮಾಡಿಕೊಂಡು ನಿಮ್ಮ ಒಳಗಡೆ ಇರೋ ಒಂದು ಸತ್ಯಗಳನ್ನು ಸಶಕ್ತೀಕರಣ ಮಾಡಿಕೊಂಡು ನಡೀರಿ. ಒಬೆಸಿಟಿ ಇದೆಯಾ? ಹಾಗಾದರೆ 100-200 ಸಲ ಮಾಡಿ. ಮೆರುದಂಡ ಸಮಸ್ಯೆ ಇದ್ದರೆ 100-200 ಸಲ ಮಾಡಿಬಿಡಿ. ಕಮ್ಮಿ ಅಂದರೂ 25-50 ಶುರು ಮಾಡ್ಕೊಂಡು ನೀವು ಇದನ್ನು ನಿಧಾನವಾಗಿ 100 ತನಕ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿದ್ನ ತುಂಬ ಅಗತ್ಯವಿದೆ. ಇದರಿಂದ ನೀವು ಪೂರ್ತಿ ಸರಿ ಹೋಗ್ಬಿಡ್ತೀರ. ಯಾಕಂದರೆ ನೀವು ಈ ಅಭ್ಯಾಸಗಳನ್ನ ಮಾಡದೆ ಹೋದರೆ ಆಮೇಲೆ ನಿಮ್ಮ ಶರೀರ ನಿಧಾನವಾಗಿ ಕ್ಷೀಣವಾಗಿಬಿಡುತ್ತೆ. ಹೇಳೋದಕ್ಕೆ ಇದು ಮೆರುದಂಡ ಮತ್ತು ಒಬೆಸಿಟಿಗೋಸ್ಕರ ಒಂದು ಮೂಲ ಅಭ್ಯಾಸ. ಆದರೆ ಇದು ಲಂಗ್ಗೋಸ್ಕರ, ಹಾರ್ಟಿಗೋಸ್ಕರ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೋಸ್ಕರ, ಸ್ಟ್ರಕ್ಚರಲ್ ಇಂಬ್ಯಾಲೆನ್ಸ್ಗೋಸ್ಕರ, ಇಮ್ಯುನಿಟಿನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ತುಂಬ ಅಗತ್ಯವಾದ ಅಭ್ಯಾಸವಾಗಿದೆ ಇದು. ಹೀಗೆ ಮತ್ತೆ ಇದನ್ನು ಸ್ವಲ್ಪ ವೇಗವಾಗಿ ಮಾಡಬೇಕು ಅಂತಂದರೆ ಹೀಗೆ 2 ಕೈಗಳನ್ನ ಗದ್ದೆಗಳ ಕೆಳಗೆ ಇಟ್ಕೊಂಡು ಹೀಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೂತ್ಕೊಳ್ಳೋದ್ರಲ್ಲಿ, ನಿಲ್ಲೋದ್ರಲ್ಲಿ, ರಾತ್ರಿ ಮಲಗೋ ತನಕ ತುಂಬ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಪೂರ್ತಿ ಸ್ಟ್ರಕ್ಚರಲ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಭುಜಂಗಾಸನ ಮಾಡಲೇಬೇಕಾಗಿದೆ. 25-50 ತನಕ ಮಾಡಬೇಕು. ಇದನ್ನು ನಿಧಾನವಾಗಿ ಮಾಡಿ. ಹಾಗಾಗಿ ಇದನ್ನು ನಾವು ಮೊದಲನೇ ಸಲ ಪೂರ್ತಿ ಸೈಂಟಿಫಿಕ್ ಎವಿಡೆನ್ಸ್ನ ಜೊತೆಯಲ್ಲಿ, ವೈಜ್ಞಾನಿಕ ತತ್ವ ಪ್ರಮಾಣ ಜೊತೆಯಲ್ಲಿ, ಸೈಂಟಿಫಿಕಲಿ ಪೂರ್ತಿ ವ್ಯಾಲಿಡೇಷನ್ನ ಜೊತೆಯಲ್ಲಿ
ರಿಸರ್ಚ್ನ ಜೊತೆಯಲ್ಲಿ ಪ್ರೂವ್ ಮಾಡಿದ್ದೀವಿ ಏನಂತಂದರೆ ಡಿಜನರೇಷನ್ ಬರೀ ನಿಲ್ಲಿಸೋದಲ್ಲ, ಡಿಜನರೇಷನ್ ಸೆಲ್ಸನ್ನು ರೀಜಿನ್ಯೂಟ್ ಕೂಡ ಮಾಡಬಹುದು ಮತ್ತು ಅದನ್ನ ನಾವು ಮಾಡಿಕೊಟ್ಟು ತೋರಿಸಿದೀವಿ ಕೂಡ ಎಲ್ಲ ಲೆವೆಲ್ಸ್ಗಳಲ್ಲೂ. ಸ್ಕಿನ್ನಿಂದ ಹಿಡಿದು ಬ್ಲಡ್ಡಿಂದ ಹಿಡಿದು ಬ್ಲಡ್ಡಲ್ಲಿ ಡಿಜನರೇಷನ್ ಆಗಿಬಿಟ್ರೆ ಬ್ಲಡ್ ಕ್ಯಾನ್ಸರ್ ಆಗಿಬಿಡುತ್ತೆ. ಸ್ಕಿನ್ನಲ್ಲಿ, ಬ್ಲಡ್ಡಲ್ಲಿ, ಬೋನ್ಸಲ್ಲಿ, ಲಿವರಲ್ಲಿ, ಕಿಡ್ನಿಯಲ್ಲಿ, ಲಂಗ್ಸಲ್ಲಿ, ಹಾರ್ಟಲ್ಲಿ, ಥೈರಾಯ್ಡ್, ಪ್ಯಾರಾಥೈರಾಯ್ಡಲ್ಲಿ, ಕಣ್ಣಲ್ಲಿ, ಕಿವಿಯಲ್ಲಿ, ಸೆಲ್ಸಲ್ಲಿ ಡಿಜನರೇಷನ್ ಆಗ್ತಾ ಇದ್ರೆ ಅದನ್ನು ನಾವು ನಿಲ್ಲಿಸಿದ್ದೀವಿ. ಮತ್ತು ಅದರಿಂದನೇ ಆಗ್ತಿರೋ ಬ್ರೈನಲ್ಲಿ ಡಿಜನರೇಷನ್ ಕೂಡ ನಾವು ಅದನ್ನು ನಿಲ್ಲಿಸಿದ್ದೀವಿ. ಅದಕ್ಕೋಸ್ಕರ ಅಂದರೆ ಬ್ರೈನಿಗೋಸ್ಕರ ನಾವು ಮೆಮೊರಿ ಗ್ರೇಟ್, ಮೇಧಾವಟಿ, ನ್ಯೂರೋಗ್ರೇಟ್, ಒಮೆಗಾ, ಮೇಧಾಕ್ವಾತ್, ಅಶ್ವಗಂಧ, ಅರಿಷ್ಟ, ಸಾರಸ್ವತಿಷ್ಠ ಇದರದೆಲ್ಲ ಪ್ರಯೋಗ ಮಾಡಿದ್ದೀವಿ. ಕಣ್ಣಿನ ಒಳಗೆ ಡಿಜನರೇಷನ್ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾವು ಅಕ್ಷಿತರ್ಪಣ್, ತ್ರಾಟಕ್, ಹುಲ್ಲಿನ ಮೇಲೆ ಬರಿಗಾಲಲ್ಲಿ ನಡೆಯಿರಿ, ಜಲನೇತಿ ಸೂತ್ರನೇತಿ ಮಾಡಿ, ಅದಕ್ಕೋಸ್ಕರ ಎಕ್ಯುಪ್ರೆಷರ್ ಮಾಡಿ, ಅದಕ್ಕೋಸ್ಕರ ಶೀರ್ಷಾಸನ, ಸರ್ವಾಂಗಾಸನ, ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವೇನೊಂದು ದೊಡ್ಡ ಔಷಧಿನ ಕಂಡುಹಿಡಿದಿದ್ದೀವಿ, ಅದು ಐಗ್ರಿಟ್. ಇದು ಡಿಜನರೇಷನ್ನ ನಿಲ್ಲಿಸೋದಕ್ಕೋಸ್ಕರ ಮಾಡಿದ್ದು. ಇದು ಕಣ್ಣಿನ ಸೆಲ್ಸನ್ನು ರೀಜಿನೋಟ್ ಕೂಡ ಮಾಡಿಬಿಡುತ್ತೆ. ಹಾಗಾಗಿ ಕಣ್ಣಿನ 10 ರೋಗಗಳಾದ ಕ್ಯಾಟ್ರಾಕ್ಟ್, ಗ್ಲುಕೋಮಾ, ರೆಟಿನೈಟಿಸ್, ಪಿಗ್ಮೆಂಟೋಸಾ, ಮೆಕ್ಯುಲರ್ ಡಿಜನರೇಷನ್ನಿಂದ ಹಿಡಿದು ನಾವು ಡ್ರೈ ಐಸ್, ಫ್ಲೋಟರ್ಸ್, ಕಣ್ಣಿನ ಕಲರ್ ವಿಷನ್, ಡಬಲ್ ವಿಷನ್ ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಕಣ್ಣಿನ ಸಮಸ್ಯೆಗಳನ್ನ ನಾವು ಸರಿ ಮಾಡಿಬಿಟ್ಟಿದ್ದೀವಿ. ಎಲ್ಲರೂ ಮಾಡಿ, ಆರಾಮಾಗಿ ಮಾಡಿ. ಕಿವಿಯ ಡಿಜನರೇಷನ್ಗೋಸ್ಕರ ಇಯರ್ ಗ್ರಿಟ್ ಡ್ರಾಪ್ ಮತ್ತು ಇದು ಇಯರ್ ಗ್ರಿಟ್ ವಟಿಯಿಂದ, ಹೀಗೇನೆ ಲಂಗ್ ಡಿಜನರೇಷನ್ ಅನ್ನು ಕೂಡ ನಾವು ಶ್ವಾಸಾರಿ ವಟಿ, ಪ್ರವಾಹಿ ಕ್ವಾತ್, ಶ್ವಾಸಾರಿ ಗೋಲ್ಡ್, ಬ್ರೋಂಕೋಮ್, ಕರ್ಕ್ಯುಮಿನ್ ಗೋಲ್ಡ್, ಲಕ್ಷ್ಮೀ ವಿಲಾಸ್, ಸಂಜೀವಿನಿ, ಇದರಿಂದ ನಾವು ಹಾಲಿನಲ್ಲಿ ಹಳದಿ, ಶಿಲಾಜಿತ, ಚ್ಯವನ್ಪ್ರಾಶ, ಖರ್ಜೂರದ ಕಲ್ಪ. ಹಾರ್ಟಿನ ಡಿಜನರೇಷನ್ಗೋಸ್ಕರ ಕಾರ್ಡಿಯೋಗ್ರಿಟ್, ಹೃದಯಾಮೃತ, ಅರ್ಜುನ್ ಕಿ ಛಾಲ, ಅರ್ಜುನಾರಿಸ್ಟ್, ಅರ್ಜುನದ ಛಾಲ, ದಾಲ್ಚಿನಿ ಈಗ ಜನರ ಒಂದು ಪ್ರಧಾನವಾದ ಪೇಯ ಆಗಿಬಿಟ್ಟಿದೆ. ಜನ ವೀಕ್ಲಿ ಇಲ್ಲ ಯಾರಿಗೆ ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅವರು ದಿನ ಇದನ್ನು ಕುಡಿತಾ ಇದ್ದಾರೆ. ಥೈರಾಯ್ಡ್ ಡಿಜನರೇಷನ್ಗೋಸ್ಕರ ಧನಿಯಾದ ನೀರು ಮತ್ತು ಥೈರಾಗ್ರಿಟಿಂದ, ಲಿವರ್ ಡಿಜನರೇಷನ್ಗೋಸ್ಕರ ಲಿವೋಗ್ರಿಟ್, ಲಿವಾಮೃತ್, ಸರ್ವಕಲ್ಪ ಕ್ವಾಥ ಮತ್ತು ಸರ್ವಕಲ್ಪ ಬಸ್ತಿಯಿಂದ, ರಿನೋಗ್ರಿಟ್ ವಟಿ ಮತ್ತು ರಿನೋಗ್ರಿಟ್ ಬಸ್ತಿ ಮತ್ತು ಬೇರೆ ಬೇರೆ ರೀತಿಯ ವಾಟರ್ ಥೆರಪಿ, ಮಡ್ ಥೆರಪಿ ಮಾಡ್ತೀವಿ ಕಿಡ್ನಿಗೋಸ್ಕರ. ಲಿವರ್ ಮತ್ತು ಕಿಡ್ನಿಯ ಸೆಲ್ಸನ್ನು ರೀಜಿನೋಟ್ ಮಾಡಿದ್ದೀವಿ. ಇದು ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ನಿಮ್ಗೆಲ್ಲಾದ್ರೂ ಮಧ್ಯದಲ್ಲಿ ಸುಸ್ತಾದರೆ ಹೀಗೆ ನೀವು ಮಕರಾಸನವನ್ನು ಮಾಡ್ಕೊಂಬಿಡಿ. ಪೈಂಕ್ರಿಯಾಸ್ ಬೀಟಾ ಸೆಲ್ಸ್ನ ರೀಜಿನೋಟ್ ಮಾಡೋದು ಎಲ್ಲ ಮಾಡರ್ನ್ ಮೆಡಿಕಲ್ ಸೈನ್ಸ್ ಏನು ನಂಬುತ್ತೆ ಅಂತಂದರೆ, ಒಂದು ಸಲ ಪ್ಯಾಂಕ್ರಿಯಾಸ್ ಸೆಲ್ಸ್ ಡಿಜನರೇಟ್ ಆಗಿಬಿಡ್ತು, ನಿಮಗೆ ಡಯಾಬಿಟಿಸ್ ಆಗಿಬಿಡ್ತು ಅಂತಂದರೆ ರೀಜಿನೋಟ್ ಮಾಡೋಕ್ಕಾಗಲ್ಲ ಅಂತ. ನಾವು ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್, ಪ್ಯಾಂಕ್ರಿಯಾಟಿಟಿಸ್ ಇಂದ ಹಿಡಿದು ಪ್ಯಾಂಕ್ರಿಯಾಸ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸಿಗೆ 100% ಸೊಲ್ಯೂಷನ್ನ ಕೊಟ್ಟಿದ್ದೀವಿ. ಡಯಾಬಿಟೀಸ್ ಮತ್ತು ಡಯಾಬಿಟೀಸ್ ಕಾಂಪ್ಲಿಕೇಶನ್ನ ನಾವು ನಾಶ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಒಂದು ಪೂರ್ತಿ ಪ್ರಕ್ರಿಯೆ ಇದೆ. ಮಧುನಾಶಿನಿ, ಮಧುಗ್ರೀಟ್, ಇಮ್ಯುನೋಗ್ರೀಟ್ನಿಂದ ಹಿಡಿದು ಖೀರ, ಕರೆಲ, ಟೊಮಾಟೊ, ಎಲೋವೆರಾ, ಆಮ್ಲ, ಗಿಲೋಯ್. ನೋಡಿ, ಡಯಾಬಿಟೀಸ್ ಮತ್ತು ಡಯಾಬಿಟೀಸ್ ರಿಲೇಟೆಡ್ ಕಾಂಪ್ಲಿಕೇಶನ್ ಜೊತೆ ನಾವು ಡೀಲ್ ಮಾಡಬೇಕು ಅಂದರೆ ಇದೇನು ಚಿಕ್ಕವಾದ ಜೋಕ್ ಅಲ್ಲ, ತುಂಬ ಚಾಲೆಂಜಿಂಗ್ ಜಾಬ್ ಆಗಿದೆ. ಇದರಲ್ಲಿ ಆಮ್ಲ, ಎಲೋವೆರಾ, ಗಿಲೋಯ್, ಆಮೇಲೆ ಚಿರಾಯತ, ಕುಟ್ಕಿ, ಕಾಲಮೇಧ, ವಿಜಯಸಾರ, ಇದೆಲ್ಲದರ ಜ್ಯೂಸ್ ಕುಡಿಸ್ತೀವಿ ನಾವು ಡಯಾಬಿಟೀಸ್ ಮತ್ತು ಡಯಾಬಿಟೀಸ್ನ ಎಲ್ಲ ಕಾಂಪ್ಲಿಕೇಶನ್ಗೋಸ್ಕರ. ಬಿ ಪಿ ಮತ್ತು ಬಿ ಪಿ ರಿಲೇಟೆಡ್ ಕಾಂಪ್ಲಿಕೇಶನ್ಗೋಸ್ಕರ ಬಿ ಪಿಗೆ ಮುಕ್ತಾವಟಿ ಮತ್ತು ಅದು ಬಿ ಪಿ ಗ್ರಿಡ್ ಜೊತೆಯಲ್ಲಿ ಸೋರೆಕಾಯಿ ಅನುಪಾನ, ಮೇಧಾಕ್ವಾತದ ಅನುಪಾನ ಮತ್ತು ಸ್ವಲ್ಪ ವಾಟರ್ ಥೆರಪಿ, ಸಣ್ಣ ಸಣ್ಣ ಉಪಾಯಗಳಿವೆ. ಇದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಬಿ ಪಿ ಶುಗರ್ನ ಕ್ಯೂರ್ ಮಾಡಿಬಿಡ್ತೀವಿ, ಥೈರಾಯ್ಡ್ನು ಕ್ಯೂರ್ ಮಾಡಿಬಿಡ್ತೀವಿ. ನಾವು ಈ ಪೂರ್ತಿ ವಿಷಯ ಹೇಳ್ತೀವಿ ನಾವು. ನಾನು ಯಾವಾಗೆಲ್ಲ ಮಾತಾಡ್ತೀನಿ ಅವಾಗೆಲ್ಲ. ಯಾರಿಗೆ ಒಬೆಸಿಟಿಯ ಪ್ರಾಬ್ಲಮ್ ಇದೆಯೋ ಅವರು 25, 50, 100, 200 ತನಕ ಇದನ್ನು ಮಾಡಿಬಿಡಿ. ಮೆರುದಂಡದ ಯಾರಿಗೆ ಸಮಸ್ಯೆ ಇದೆಯೋ ಸ್ವಲ್ಪ ನಾವಿಲ್ಲಿ ಎಷ್ಟು ಈಗ ಮಾಡಿಸ್ತಾ ಇದ್ದೀವಿ ಅಷ್ಟಾದರೂ ನೀವು ಮಾಡಲೇಬೇಕೀಗ ಎಲ್ಲರೂ. ನೀವು ಇದನ್ನು ಜಾಸ್ತಿ ಹೊತ್ತು ಮಾಡಬೇಕಾಗತ್ತೆ. ಸ್ವಲ್ಪ ನಾವಿಲ್ಲಿ ಎಷ್ಟು ಈಗ ಮಾಡಿಸ್ತಾ ಇದ್ದೀವಿ ಅಷ್ಟಾದರೂ ನೀವು ಮಾಡಲೇಬೇಕೀಗ ಎಲ್ಲರೂ, ನಿಲ್ಲಿಸೋ ಹಾಗಿಲ್ಲ. ಹಾಗಾದ್ರೆ ನಾನು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತಾ ಇದ್ದೆ ಇಲ್ಲಿ. ಯೋಗದಿಂದ ಕಂಪ್ಲೀಟ್ ಎಕ್ಸ್ಪ್ರೆಷನ್, ಕಂಪ್ಲೀಟ್ ಬ್ಯಾಲೆನ್ಸ್, ಕಂಪ್ಲೀಟ್ ರಿಜುವಿನೇಷನ್ ಮತ್ತು ತುಂಬ ದೊಡ್ಡ ಶಬ್ದ ಏನಂದ್ರೆ ಕಂಪ್ಲೀಟ್ ಡಿವೈನ್ ಟ್ರಾನ್ಸ್ಫಾರ್ಮೇಷನ್.
ಜೀವನದ ರೂಪಾಂತರಣ ಆಗ್ಬಿಡುತ್ತೆ ಈ ಯೋಗದಿಂದ. ಒಬ್ಬ ಸಾಮಾನ್ಯವಾಗಿ ಕಾಣಿಸ್ತಾ ಇರೋ ಒಬ್ಬ ಮಾನವ, ಅವನ ಒಳಗಡೆ ಈ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಅಭಿವ್ಯಕ್ತ ಆಗ್ಬಿಡುತ್ತೆ. ನಾನು ಕಂಪ್ಲೀಟ್ ಎಕ್ಸ್ಪ್ರೆಷನ್ ಜೊತೆ ಇದನ್ನ ಹೇಳ್ತಾ ಇದ್ದೀನಿ. ಮತ್ತೆ ಅವನ ದೃಷ್ಟಿ, ಅವನ ದೃಷ್ಟಿಕೋನ, ಅವನ ಪೂರ್ತಿ ಜೀವನ ರೂಪಾಂತರಿತ ಆಗ್ಬಿಡುತ್ತೆ. ಇದರಿಂದ ದಿವ್ಯತೆಯಲ್ಲಿ, ದೇವತ್ವದಲ್ಲಿ, ಬ್ರಹ್ಮತ್ವದಲ್ಲಿ ಆರೋಹಣ ಮಾಡೋಕೆ ಶುರು ಮಾಡ್ತಾನೆ. ಹಾಗಾಗಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಅಲ್ಟಿಮೇಟ್ಲಿ ಅಚೀವ್ಮೆಂಟ್ ಆಫ್ ಲೈಫ್ ಡಿವೈನ್. ಇದ್ರ ಬಗ್ಗೆ ಎಲ್ಲ ಶಾಸ್ತ್ರ ನಮ್ಮ ಹತ್ರ ತುಂಬ ಹೋಗಿದೆ. ಬನ್ನಿ, ಭುಜಂಗಾಸನ ಆದ್ಮೇಲೆಲ್ಲ ಸರ್ವಾಸನ ಮಾಡ್ಕೊಳ್ಳಿ. ಯೋಗದಿಂದ ನಾವು ದಿವ್ಯತನ ಪಡ್ಕೋತೀವಿ ಅಂತ, ಹೇಗೆ ಯೋಗದಿಂದ ದೇವತ್ವವನ್ನು ಎಬ್ಬಿಸ್ತೀವಿ ಅಂತ ಲಯದ ಜೊತೆಯಲ್ಲಿ ಮಾಡ್ತಾ ಇರಿ. ಎಲ್ಲ ಒಂದೊಂದು ಕಲ್ಲಿನಿಂದ ಮಾಡಿ. ಈಗ ಒಬೆಸಿಟಿ ಬಗ್ಗೆ ಮಾತಾಡೋಣ ನಾವು. ಒಬೆಸಿಟಿ ಮಧುಮೇಹ ಆಗಿದೆ, ಉಚ್ಚ ರಕ್ತಚಾಪ, ಥೈರಾಯ್ಡ್. ಒಬೆಸಿಟಿ, BP, ಶುಗರ್, ಥೈರಾಯ್ಡ್, ಲೈಫ್ ಸ್ಟೈಲ್ ಡಿಸೀಸ್, ಗ್ಯಾಸ್, ಆಸಿಡಿಟಿ, ಸ್ಟ್ರೆಸ್, ಪಾದಗಳಲ್ಲಿ ನೋವು, ಕಫ್, ಕೋಲ್ಡ್, ಆಸಿಡಿಟಿ, ಇವೆಲ್ಲ ಸಾಮಾನ್ಯ ರೋಗಗಳಾಗಿವೆ. ಆದರೆ ಇದೇ ನಿಧಾನವಾಗಿ ನಿಮ್ಮ ಟೆನ್ಷನ್ ಅನ್ನು ಜಾಸ್ತಿ ಮಾಡುತ್ತೆ. ಸ್ಟ್ರೆಸ್, ಆಸಿಡಿಟಿ, ಡಿಪ್ರೆಷನ್, ಸ್ಕಿಜಿಯೋಫ್ರೇನಿಯಾ, ಬೈಪೋಲರ್ ಡಿಸಾರ್ಡರ್, OCD, ಈ ರೀತಿ ಬೇರೆ ಬೇರೆ ತರಹದ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್, ಈ ತರಹದನ್ನೆಲ್ಲ ನಾವು ಫೇಸ್ ಮಾಡ್ತೀವಿ. ಎಲ್ಲಿಂದಾದರೂ ನಮ್ಮ ಈ ಜೀವನ ಚಕ್ರ, ನಮ್ಮ ವಿಚಾರ ಚಕ್ರ ಎಲ್ಲಿಂದಾದರೂ ಒಂದು ಕಡೆಯಿಂದ ಕುಂಠಿತವಾಗಿಬಿಡುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಆಗಿಬಿಡುತ್ತೆ. ಒಂದು ವೇಳೆ ಕಮ್ಮಿ ಆಯಿತು ಅಂದರೆ ಅದರಿಂದ ನಾವು ತುಂಬಾನೇ ಅನುಭವಿಸ್ಬೇಕಾಗತ್ತೆ. ಯೋಗ ಪೂರ್ತಿ ಜೀವನ ಚಕ್ರವನ್ನು ವ್ಯವಸ್ಥಿತವಾಗಿ ಮಾಡುತ್ತೆ. ಮತ್ತೆ ಯೋಗದಲ್ಲಿ ಸಹಯೋಗವಾಗಿದೆ ಪೂರ್ತಿ ಸೃಷ್ಟಿಯ ದಿವ್ಯ ತತ್ವಗಳದ್ದು. ಹಾಗಾಗಿ ಪ್ರಧಾನವಾದ ತತ್ವ ಪತಂಜಲಿಯಲ್ಲಿ ಯೋಗವಾಗಿದೆ. ಯೋಗ ಮತ್ತು ಆಯುರ್ವೇದ ಇದು ಶಬ್ದ ಭೇದವಾಗಿದೆ. ಆಯಸ್ಸು ಅಂದರೆ ಆಯಸ್ಸು, ನಮ್ಮ ಆಯಸ್ಸು ಎಷ್ಟು ಜಾಸ್ತಿ ಆಗಿರುತ್ತೋ, ಜಾಸ್ತಿ ಆಯಸ್ಸು ನಮಗೆ ಪ್ರಾಪ್ತಿಯಾಗಿರುತ್ತೋ, ಮತ್ತೆ ಆಯಸ್ಸು ಎಷ್ಟು ಜಾಸ್ತಿ ಪ್ರಾಪ್ತಿಯಾಗಿರುತ್ತೋ ಅದರಲ್ಲಿ ಒಂದು ಬಾಧಕವಾದರೆ ಅದರಿಂದ ನಾವು ನಮ್ಮನ್ನು ಕಾಪಾಡ್ಕೋಬೇಕು, ಅದನ್ನು ದೂರಗೊಳಿಸಬೇಕು, ಮತ್ತೆ ದೀರ್ಘಾಯುಷ್ಯವಾಗಿ ಉಳ್ಕೋಬೇಕು. ದೀರ್ಘಾಯುಷ್ಯ ಪಡ್ಕೊಳ್ಳೋದೇ ನಮ್ಮ ಉದ್ದೇಶ ಆಗಿರಬಾರ್ದು. ಉತ್ಪಾದಕ ಜೀವನ, ಸಕಾರಾತ್ಮಕ, ಗುಣಾತ್ಮಕ, ಸೃಜನಾತ್ಮಕವಾದ ಜೀವನ, ಬೇರೆ ಬೇರೆ ಪ್ರಕಾರಗಳ ಶ್ರೇಷ್ಠತೆ, ದಿವ್ಯತೆಗಳಿಂದ ತುಂಬಿರೋ ಒಂದು ಜೀವನ ಆಗಿರಬೇಕು. ಈಗ ಇದನ್ನ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ನಾನು ಮಾಡಿಸ್ಬಿಟ್ಟಿದ್ದೀನಿ ನಿಮ್ಮ ಹತ್ರ. ಭುಜಂಗಾಸನ ಮತ್ತು ಸರ್ವಾಸನ, ಈ ಒಬಿಸಿಟಿದು ಏನು ಪ್ಯಾಕೇಜ್ ಇದೆಯೋ ಅದರಲ್ಲಿ ನಾವು ಇದನ್ನು ಮಾಡೋದು ಅಗತ್ಯವಾಗಿದೆ. ನಿಧಾನವಾಗಿ ಅಭ್ಯಾಸವನ್ನು ಜಾಸ್ತಿ ಮಾಡ್ಕೋತಾ ಹೋಗಿ. ಭುಜಂಗಾಸನ ಮತ್ತು ಸರ್ವಾಸನದ ಅಭ್ಯಾಸವನ್ನು ನಿಧಾನವಾಗಿ ಜಾಸ್ತಿ ಮಾಡ್ಕೊಂಡು ಹೋಗಿ. ನಿಧಾನವಾಗಿ 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 ಮತ್ತೆ ನಿಧಾನವಾಗಿ ತನ್ನಷ್ಟಕ್ಕೆ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾರು ವೆಯ್ಟ್ ಜಾಸ್ತಿ ಇರೋದು ಅವರು ಈಗ ಸೀದಾ ಮಲ್ಕೊಂಬಿಡಿ. ದೀರ್ಘವಾದ ಸಾಧನೆಗಳು, ವ್ಯಾಧಿಯ ನಿವೃತ್ತಿಗೋಸ್ಕರ, ಸಮಾಧಿಯ ಪ್ರಾಪ್ತಿಗೋಸ್ಕರ ಮುಂದಿನ ಚಾಪ್ಟರ್. ಈಗ ಒಬೆಸಿಟಿಗೋಸ್ಕರ ಈಗ ಈ 10 ಅಭ್ಯಾಸಗಳನ್ನ ನಾನು ಹೇಳ್ತಾ ಇದ್ದೀನಿ. ಕೊನೆಯಲ್ಲಿ ಶವಾಸನ, ಮರ್ಕಟಾಸನ ಕೂಡ ಮಾಡ್ಕೊಂಡ್ಬಿಡೋಣ. ಎಷ್ಟಾಗುತ್ತೋ ಅಷ್ಟು ನಿಂತ್ಕೊಂಡು, ಕೂತ್ಕೊಂಡು, ಉಲ್ಟಾ ಮಲ್ಕೊಂಡು, ಇಲ್ಲ ಸೀದಾ ಮಲ್ಕೊಂಡು ಮಾಡ್ತಾನೆ ಇರಿ. 2 ಕಾಲುಗಳಿಂದ ಮಾಡಿ, ಒಂದೊಂದು ಕಾಲುಗಳಿಂದ ಮಾಡಿ. ಅಶ್ವಗಂಧದ ಎಲೆನೂ ತಿನ್ನಿ. ಮೇದೋ ಹರ್ವಟಿ, ಗೋಧನ್ ಹರ್ಕ್, ಬೆಳಿಗ್ಗೆ ಗೋಧನ್ ಹರ್ಕ್ ಜೊತೆ ತಗೊಂಬಿಡಿ. ಮೇದೋ ಹರ್ವಟಿ ಇಲ್ಲ ವೇಟ್ ಗೋ ಮೇದೋ ಹರ್ವಟಿ. ತ್ರಿಫಲ ರಾತ್ರಿಲಿ ತಗೊಳ್ಳಿ, ಅಥವಾ ಅದನ್ನ ರಾತ್ರಿಯಲ್ಲಿ ನೆನೆಸಿ ಬೆಳಿಗ್ಗೆ ಅದನ್ನ ಕುಡಿದು ಬಿಡಿ ನೀರಲ್ಲಿ. ತ್ರಿಫಲದ ನೀರನ್ನು ಬಿಸಿಯಾದ ನೀರಿನಲ್ಲಿ, ತುಂಬ ಬಿಸಿಯಾದ ನೀರಿನಲ್ಲಿ ಲೆಮನ್ನು, ಹಳದಿ, ಶುಂಠಿ ಇದನ್ನ ರಸದಲ್ಲಿ ಹಾಕ್ಬಿಡಿ. ಬಿಸಿ ಬಿಸಿ ನೀರಿನಲ್ಲಿ ಮತ್ತೆ 1 ಚಮಚ ಬಿಸಿ ಬಿಸಿ ನೀರಿನಲ್ಲಿ ಜೇನುತುಪ್ಪವನ್ನು ಹಾಕ್ಕೊಂಡು ಕುಡಿದು ಬಿಡಿ. ಇದಕ್ಕಿಂತ ಒಳ್ಳೆಯದು ಇನ್ಯಾವ ಔಷಧಿನೂ ಇಲ್ಲ. ಚಿಕ್ಕ ಚಿಕ್ಕ ಉಪಾಯಗಳನ್ನ ಮಾಡಲೇಬೇಕಾಗತ್ತೆ ವೆಯ್ಟ್ನ ಕಡಿಮೆ ಮಾಡೋದಕ್ಕೋಸ್ಕರ. ಉಪ್ಪು, ಅಕ್ಕಿ, ಗೋಧಿ, ಸ್ವೀಟ್, ತುಪ್ಪ, ಎಣ್ಣೆ, ಕರಿದ ಪದಾರ್ಥಗಳು, ಇವೆಲ್ಲ ಅನ್ಹೆಲ್ದಿ ಫುಡ್ಗಳು, ಹೆವಿ ಫುಡ್ಗಳು, ಇವನ್ನೆಲ್ಲ ನಿಲ್ಲಿಸಬೇಕಾಗತ್ತೆ.
ಒಂದೊಂದು ಕಾಲಿಂದ ಇಲ್ಲಿ 2 ಕಾಲಿಂದ ಮಾಡಿಬಿಡಿ ಬೇಗ. ಈಗ ಮಾತಂತೂ ತುಂಬ ಚಿಕ್ಕದೇ, ಆದರೆ ತುಂಬ ಮಹತ್ವಪೂರ್ಣದಷ್ಟೇ. ಮತ್ತೆ ಮೊನ್ನೆ ಒಬ್ಬರು ತಂಗಿ ಸಿಕ್ಕಿದ್ರು, ಮೊನ್ನೆ ನಿರಾಮಯ ಯೋಗ ಗ್ರಾಮದಲ್ಲಿ. ಅವ್ರು ಹೇಳಿದ್ರು, ಸ್ವಾಮೀಜಿ ನನಗೆ ತಿನ್ನೋದು ತುಂಬಾ ಅಭ್ಯಾಸ ಆಗಿಬಿಟ್ಟಿದೆ, ತಿಂದು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಮತ್ತು 4 ಕಡೆಯಿಂದ ದಪ್ಪ ಆಗ್ತಾ ಇದ್ದೀನಿ ಅಂತ. ಬ್ರಹ್ಮಾಂಡದ ಎಲ್ಲ ಪಿಂಡಗಳು ಒಂದೇ ಕಡೆ ಸಮಾಹಿತ ಆದಾಗಿತ್ತು. ಆಮೇಲೆ ನೀವು ಹೇಳಿದ್ರಿ ಉಪ್ಪು ಮತ್ತು ಸ್ವೀಟು, ಕರಿದ ಪದಾರ್ಥಗಳನ್ನು ತಿನ್ನೋದನ್ನ ನಿಲ್ಲಿಸಿ ಅಂತ. ಈಗ ನಾನು ಬೇಯಿಸಿದ ಪದಾರ್ಥಗಳನ್ನು ಮತ್ತೆ ತಿನ್ನೋಕೆ ಶುರು ಮಾಡಿದೆ, ಆದರೆ ನನ್ನ ಹೊಟ್ಟೆ ತುಂಬ್ತಾ ಇರಲಿಲ್ಲ. ಅದಕ್ಕೆ ನಾನು ವಾಟರ್ ಮೆಲನ್ ತಿನ್ನೋಕೆ ಶುರು ಮಾಡಿದೆ ನೀವು ಹೇಳ್ದಾಗೇನೆ. ಮತ್ತೆ ಬೇಯಿಸಿದ ಪದಾರ್ಥಗಳು, ಅದರಿಂದ ವೆಯ್ಟು ಜಾಸ್ತಿ ಆಗ್ತಿರ್ಲಿಲ್ಲ, ಹೊಟ್ಟೆನೂ ತುಂಬ್ತಾ ಇತ್ತು. ಮತ್ತೆ ನಿಧಾನವಾಗಿ ನಾನು ನನ್ನ ವೆಯ್ಟನ್ನು 20-25 kg ಅಷ್ಟು ಇಳಿಸ್ಕೊಂಡ್ಬಿಟ್ಟೆ. ಈಗ ಎಷ್ಟೊಂದೆಲ್ಲ ಈ ಪ್ರಾಬ್ಲಮ್ಸ್ ಇತ್ತೋ ಅದನ್ನೆಲ್ಲ ಹೋಗ್ಲಾಡ್ಸ್ಕೊಂಡೆ. ದೀರ್ಘವಾದ ಶ್ವಾಸದೊಂದಿಗೆ ಮಾಡಿ, ಒಂದೊಂದು ಕಾಲಿಂದ ಮಾಡಿ, 2 ಕಾಲಿಂದನೂ ಮಾಡಿ. ಅರ್ಧ ಹಾಲಾಸನ, ಪಾದವೃತ್ತಾಸನ ಮಾಡೋದಂತೂ ಮಾಡಲೇಬೇಕು, ಕಷ್ಟ ಅಂತೂ ಪಡಲೇಬೇಕಲ್ವಾ. ದಪ್ಪ ಆಗೋದಕ್ಕೂ ಎಷ್ಟೊಂದು ಕಷ್ಟಪಟ್ಟಿರ್ತೀರಲ್ವ ನೀವು. ಎಷ್ಟೊಂದು ತಿಂದಿರ್ತೀರಾ, ಎಷ್ಟೊಂದು ಕುಡ್ತಿರ್ತೀರಾ, ಎಷ್ಟೊಂದು ಅಕ್ಕಿ ಗೋಧಿ, ಎಷ್ಟೊಂದು ಎಣ್ಣೆ ತುಪ್ಪ ಉಪ್ಪು, ಆಮೇಲೆ ಓವರ್ ಈಟಿಂಗ್ ಮಾಡಿ, ಅನ್ಹೆಲ್ದಿ ಈಟಿಂಗ್ ಮಾಡಿ. ನನಗಂತೂ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಜನ ದಿನದಲ್ಲಿ 3 ಸಲ 4 ಸಲ 5 ಸಲ ತಿಂತಾರೆ, ಆದರೆ ಯೋಗ ಮಾಡೋದ್ರಿಂದ ತಪ್ಪಿಸ್ಕೋತಾನೆ ಇರ್ತಾರೆ. ನಾನು ಅನ್ಕೋತೀನಿ ಈ ಕಷ್ಟಪಡದೆ ಹೇಗೆ ಇವರೆಲ್ಲ ತಿಂತಾರೆ ಅಂತ. ಅವ್ರು ಕೆಲವರಂತೂ 5 ಪರಾಟಗಳನ್ನ ತಿಂತಾರೆ ಬೆಳಿಗ್ಗೆನೆ. ಅವರ ಬೆಳಗಿನ ತಿಂಡಿ ಶುರು ಆಗುತ್ತೆ ಪರೋಟಗಳ ಜೊತೆಯಲ್ಲಿ, ಪಕೋಡಗಳ ಜೊತೆಯಲ್ಲಿ. ಕೆಲವರಂತೂ ಬೆಳಗ್ಗೆನೆ ಬಾಣಲೆನ್ನ ಎತ್ತಿಡ್ಬಿಡ್ತಾರೆ, ಮತ್ತೆ ತಿಂತಾನೆ ಇರ್ತಾರೆ. ಮತ್ತೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಅವ್ರಿಗೆ ಅವಕಾಶ ಸಿಗುತ್ತೋ ಆವಾಗ ಸ್ವಲ್ಪ ಹುಳಿ ಖಾರ, ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ, ಸ್ವಲ್ಪ ಫಲಗಳು, ಸ್ವಲ್ಪ ಡ್ರೈ ಫ್ರೂಟ್. ಮತ್ತು ಇದರಲ್ಲೇ ಅನ್ಹೆಲ್ದಿ ಫುಡ್ ಏನಿದೆ ಅದರ ಅಡಿಕ್ಷನ್ ತುಂಬ ಬೇಗ ಆಗಿಬಿಡುತ್ತೆ. ಇದರಿಂದ ನೀವು ಬಿಡುಗಡೆ ಆಗಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ನಾನೇನು ಹೇಳ್ತಿದ್ದೆ ಅಂದರೆ, ಯೋಗಾಭ್ಯಾಸ ಮಾಡ್ದೇನೆ, ಯಾವುದೇ ಶಾರೀರಿಕ ಶ್ರಮ ಮಾಡ್ದೇನೆ ಇಷ್ಟೊಂದು ಹೇಗೆ ತಿನ್ಕೋತೀರಾ ಅಂತ. ಆಗ ಶರೀರ ನಿಮಗೆ ಉತ್ತರ ಕೊಡುತ್ತೆ. ಅದಕ್ಕೆ ಗ್ಯಾಸ್, ಮಲಬದ್ಧತೆ, ಅಸಿಡಿಟಿ, ಇಂಡೈಜೆಷನ್, ಎಲ್ಲ ಥರದ ರೋಗ. ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳೋದು. ಸರಿ ಬಿಡಿ, ಒಬೆಸಿಟಿನ ಕಮ್ಮಿ ಮಾಡಬೇಕು ಅಂತಂದರೆ ಊಟ ತಿಂಡಿನೂ ಸ್ವಲ್ಪ ಸರಿಯಾಗಿ ಮಾಡಬೇಕಾಗತ್ತೆ. ಇಲ್ಲಿ ನಾವಂತೂ ಒಬೆಸಿಟಿಗೋಸ್ಕರ ಉದ್ವರ್ತನ ಮಾಡಿಸ್ತೀವಿ, GST ಮಾಡಿಸ್ತೀವಿ, ಸನ್ ಥೆರಪಿ ಮಾಡಿಸ್ತೀವಿ, ಸ್ಟೀಮ್ ಕೊಡ್ತೀವಿ, ಬೇರೆ ಬೇರೆ ಪ್ರಕಾರಗಳ ಅಭ್ಯಂಜನ ಅಂದರೆ ಪೌಡರ್ ಮಸಾಜ್ ಕೊಡ್ತೀವಿ, ಆಮೇಲೆ ಬೇರೆ ತೈಲ ಮಸಾಜ ಕೂಡ ಮಾಡ್ತೀವಿ, ತೈಲಾಭ್ಯಂಜನ, ಬಸ್ತಿನ ಮಾಡಿಸ್ತೀವಿ. ಇದು ತುಂಬ ಜಬರ್ದಸ್ತ್ ಆಗಿರುತ್ತೆ. ಮತ್ತು ನಾನಿಲ್ಲಿ ನಿಮ್ಮ ಕೈಲಿ ಏನು ಮಾಡಿಸ್ತಾ ಇದ್ದೀವಿ ಅದನ್ನು ನಿಯತ್ತಿಂದ ಮಾಡಿ. ಅರ್ಧ ಹಾಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ, ಒಂದೊಂದು ಕಾಲಿಂದ ಇಲ್ಲಿ 2 ಕಾಲಿಂದನೂ ಮಾಡಿ. 1-2 ಕಿಲೋ ಕಮ್ಮಿ ಆಗುತ್ತೆ. ಇಡೀ ಪ್ರಪಂಚದಲ್ಲಿ ಈ ಥರ ಪ್ರೊಸೆಸ್ ಎಲ್ಲೂ ಕೂಡ ಸಿಗಲ್ಲ ನಿಮಗೆ. ಎಲೋಪತಿಯಲ್ಲಿ ಲೈಪೋಸಕ್ಷನ್, ಎಲೋಪತಿಯಲ್ಲಿ ಬ್ಯಾರಿಯಾಟಿಕ್ ಸರ್ಜರಿ, ಮತ್ತು ತುಂಬ ಜನ ಜಾಸ್ತಿ ಫಾಸ್ಟಿಂಗ್ ಕೂಡ ಮಾಡ್ತಾರೆ. ಆದರೆ ಫಾಸ್ಟಿಂಗಿಂದ ಸ್ವಲ್ಪ ವೆಯ್ಟ್ ಕಮ್ಮಿ ಆಗುತ್ತೆ, ಆದರೆ ಅದರ ಕಾಂಪ್ಲಿಕೇಶನ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ. ಕೇವಲ ಫಾಸ್ಟಿಂಗಿನ ವೆಯ್ಟನ್ನು ಕಡಿಮೆ ಮಾಡೋದು ಇದು ಬುದ್ಧಿವಂತರ ಲಕ್ಷಣ ಅಲ್ಲ. ಹಾಗಾಗಿ ಈ ಎಲ್ಲ ತತ್ವಗಳು ತುಂಬಾ ಒಳ್ಳೆವು. ಆಮೇಲೆ ಒಂದು ಸಲ ನಿಮ್ಮ ವೆಯ್ಟ್ ಕಮ್ಮಿ ಆಯಿತು ಅಂತಂದರೆ ಆಗ 2 ಸಲ ತಿನ್ನೋ ಅಭ್ಯಾಸನ ಮಾತ್ರ ಇಟ್ಕೊಳ್ಳಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅದರಿಂದ ಮತ್ತೆ ವೆಯ್ಟ್ ಜಾಸ್ತಿ ಆಗೋದೇ ಇಲ್ಲ. ಇಲ್ಲ ಅಂದರೆ ಕೆಲವರು ಹೇಳ್ತಾರೆ ಇಲ್ಲಿ ಬಂದು ನಮ್ಮ ವೆಯ್ಟ್ ಕಮ್ಮಿ ಆಗುತ್ತೆ, ಮನೆ ಹೋದ ತಕ್ಷಣ ಮತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಜೀವನದಲ್ಲಿ ಏನಾದರೂ ಒಂದು ಪರಿವರ್ತನೆ ಮಾಡಲೇಬೇಕಲ್ವಾ, ಏನಾದರೂ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಲೇಬೇಕಾಗತ್ತೆ ನೀವುಗಳು. ಬಿಡಿ, ಇದು ಈ ವೆಯ್ಟ್ನ ಭಾರನ ಕಡಿಮೆ ಮಾಡೋದಕ್ಕೋಸ್ಕರ ಮಾಡಿದ್ದೀವಿ ಈ ಅಭ್ಯಾಸನ. ಈಗ ಸ್ವಲ್ಪ ಮರ್ಕಟಾಸನ, ಸ್ವಲ್ಪ ಶವಾಸನ, ಇದು ಪೂರ್ತಿ ಅಭ್ಯಾಸ ಕ್ರಮ ಆಗೋಗುತ್ತೆ. ಆಮೇಲೆ ಪ್ರಾಣಾಯಾಮ ಅಂತೂ ಕಂಪಲ್ಸರಿ ಮಾಡಲೇಬೇಕು ಎಲ್ಲ. ಅದನ್ನಂತೂ ಈಗಲೂ ಮಾಡಿಸ್ತಾ ಇದ್ದೀವಿ. ಭಸ್ತ್ರಿಕಾ ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿ. ಥೈರಾಯ್ಡ್ ಕಾರಣದಿಂದ ತುಂಬ ಜನಕ್ಕೆ ವೆಯ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಸರ್ವಾಂಗಾಸನ, ಹಾಲಾಸನ, ಮತ್ಸ್ಯಾಸನ ಮಾಡಿಸ್ತೀವಿ. ಉಜ್ಜಾಯಿಂದ ಕೂಡ ಥೈರಾಯ್ಡ್ನ ನಾವು ಕಂಪ್ಲೀಟಾಗಿ ನಿವಾರಣೆ ಮಾಡಿದ್ದೀವಿ.
ದಪ್ಪ ಆಗೋಕ್ಕೆ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಕಾರಣ ಆಗುತ್ತೆ, ಥೈರಾಯ್ಡಿಂದನೂ ಕೂಡ ಆಗುತ್ತೆ. ದಪ್ಪಗಾಗೋದು ಕೆಲವು ಸರ್ಜರಿ ಆದಮೇಲೆ ಆಗ್ತಾರೆ, ಯಾವುದೇ ಕಾರಣ ಇರ್ಬೋದು. ಕೆಲವರು ಜೆನೆಟಿಕಲಿ ಕೂಡ ದಪ್ಪ ಆಗಿಬಿಡ್ತಾರೆ. ಆದರೆ ನಾವೇನು ಉಪಾಯ ಹೇಳ್ತಿದ್ದೀವಿ ಅದನ್ನ ನೀವು ಮಾಡಿದರೆ ಆಗ ನೀವು ಖಂಡಿತ ದಪ್ಪಗಾಗೋದೇ ಇಲ್ಲ. ಅಶ್ವಗಂಧ ಎಲೆನ ತಿನ್ನಿಸ್ತೀವಿ ನಾವು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 5-5, 10-10 ಬಾಡಿ ವೆಯ್ಟ್ನ ಅನುಗುಣವಾಗಿ. ಚಿಕ್ಕ ಚಿಕ್ಕ ವಿಷಯ. ಯಾವಾಗಲಾದರೂ ನೀರಡಿಕೆ ಆದರೆ ನಾವು ಬಿಸಿ ನೀರನ್ನೇ ಕುಡಿಸ್ತೀವಿ ಇಲ್ಲಿ. ಯಾವಾಗಲೂ ಕೋಲ್ಡ್ ನೀರನ್ನು ಕುಡಿಲೇಬಾರ್ದು. ಯಾರ್ಯಾರು ದಪ್ಪಗಿದ್ದೀರೋ ಅವ್ರಿಗೆ ನಾವು ಬಿಸಿ ನೀರನ್ನೇ ಕುಡಿಸೋದು ಇಲ್ಲಿ. ಹೀಗೇನೆ ಲಯದ ಜೊತೆಲೇ ಮಾಡಿ ಎಲ್ಲ. ಮರ್ಕಟಾಸನ, ಇದರ 3 ಅಭ್ಯಾಸ. ಈಗ ಹೀಗೆ ಒಂದು ರೋಗನ ನಾಶ ಮಾಡೋದಕ್ಕೆ ನಾವು ಈ ಥರ 10 ಉಪಾಯಗಳನ್ನ ಹೇಳ್ಬೋದು. ಈಗ ಹೇಗೆ ಒಬೆಸಿಟಿಗೋಸ್ಕರ ನಾವು ಹೇಳ್ತಾ ಇದ್ದೀವಿ ಹಾಗೇನೆ ಹೀಗೇನೆ ಮಧುಮೇಹಕ್ಕೋಸ್ಕರ ಮುಂದೆ ನಾವು ಹೇಳ್ತಾ ಹೋಗ್ತೀವಿ. ಉಚ್ಚ ರಕ್ತಚಾಪಕ್ಕೋಸ್ಕರ, ಥೈರಾಯ್ಡ್ಗೋಸ್ಕರ, ಮತ್ತೆ ಎಲ್ಲ ರೀತಿಯ ಸ್ಕಿನ್ ಡಿಸೀಸ್ಗೋಸ್ಕರ ಕೂಡ. ಹೀಗೇನೆ ವಾತ ಪಿತ್ತ ಕಫ ರೋಗಗಳಿಗೆ ಕಡಿಮೆ ಅಂದರೂ 10 ಉಪಾಯಗಳನ್ನ ಹೇಳ್ಬೋದು ನಾವಿಲ್ಲಿ. ಆರಾಮವಾಗಿ ಮರ್ಕಟಾಸನ ಮಾಡಿ, ಇದರಿಂದ ನೀವು ರಿಲ್ಯಾಕ್ಸ್ ಕೂಡ ಆಗಬಹುದು. ಮತ್ತೆ ಮಧ್ಯದಲ್ಲಿ ನಿಮ್ಗೇನಾದರೂ ದಣಿವಾದರೆ ಮರ್ಕಟಾಸನದ ನಂತರ ನೀವು ಶವಾಸನವನ್ನು ಮಾಡ್ಕೊಳ್ಳಿ. ನಡೀರಿ, ಸ್ವಲ್ಪ ಶವಾಸನವನ್ನು ಕೂಡ ಮಧ್ಯದಲ್ಲಿ ಮಾಡ್ಕೊಂಬಿಡಿ. ಮತ್ತೆ ಇನ್ನಷ್ಟು ಹಲವು ಆಸನಗಳನ್ನ ನಿಮ್ಮ ಕೈಲಿ ಮಾಡಿಸ್ಬೇಕಾಗಿದೆ. ಈಗ ಇದೊಂಥರ ಪ್ರವಾಹದ ರೀತಿಯಲ್ಲಿ ಆಗುತ್ತೆ. ಯೋಗಾಭ್ಯಾಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ನಿಮ್ಗೇನಾದರೂ ದಣಿವಾದರೆ ಆಗ ಶ್ವಾಸಗಳ ಮೇಲೆ ನಿಮ್ಮ ಮನವನ್ನು ಇಟ್ಟು ಸ್ವಲ್ಪ 5-10 ದೀರ್ಘ ಶ್ವಾಸ ಹೇಳ್ಕೊಳ್ಳಿ. ನಿಮ್ಮನ್ನು ಸ್ವಯಂ ದೃಷ್ಟಾರೂಪದಲ್ಲಿ ನೋಡ್ಕೊಳ್ಳಿ. ದೇಹವನ್ನು ಸಾಕ್ಷಿ ಭಾವದಲ್ಲಿ ನೋಡಿ. ಆಮೇಲೆ ಅಂತರ್ಮುಖಿ ಆಗ್ಬಿಡಿ. ನಿಮ್ಮ ಸ್ವರೂಪದಲ್ಲಿ ನೀವು ಪ್ರತಿಷ್ಠರಾಗ್ಬಿಡ್ತೀರಾ. ಇದು ತುಂಬಾನೇ ಮಹತ್ವಪೂರ್ಣ ಪ್ರಕ್ರಿಯೆಯಾಗಿದೆ. ವಿಶ್ರಾಮದ ಮೂಲಕ ಶ್ರಮದಿಂದ ಉಂಟಾದ ದಣಿವನ್ನು ದೂರ ಮಾಡುವಂಥದ್ದು. ಮತ್ತೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ವಿಶ್ರಾಮ ಮತ್ತು ಶ್ರಮ, ನಿವೃತ್ತಿ ಮತ್ತು ಪ್ರವೃತ್ತಿ, ಅಭ್ಯುದಯ ಮತ್ತು ನಿಶ್ರೇಯಸ್, ಇದಂತೂ 2 ಘಟಕಗಳು ಜೀವನದ. ಬನ್ನಿ ಈಗ ಮುಂದಕ್ಕೆ ಹೋಗೋಣ. ಈಗ ಮೆರುದಂಡಕ್ಕೋಸ್ಕರ ಇದರ ನಂತರ ಪೂರ್ತಿ ಪ್ರಾಕ್ಟೀಸ್ ಮಾಡಿಸ್ಬಿಡ್ತೀವಿ. ಈಗಂತೂ ಸ್ವಲ್ಪ ಸ್ವಲ್ಪ ನಿಮ್ಮ ಕೈಲಿ ಮಾಡಿಸಿದ್ದೀವಿ. ಮೆರುದಂಡಕ್ಕೋಸ್ಕರ ಮರ್ಕಟಾಸನ ಆದ ನಂತರ ಸ್ವಲ್ಪ ಅರ್ಧ ಪವನ ಮುಕ್ತಾಸನ ಮಾಡ್ಕೊಳ್ಳಿ. ತಲೆ ಎತ್ತದೆ, 2 ಕಾಲುಗಳನ್ನ ಮೊಣಕಾಲಿನಿಂದ ಎದೆಗೆ ಒತ್ಕೊಳ್ಳಿ. ಹೀಗೆ 2 ಕಾಲುಗಳಿಂದ ಆಗಿಲ್ಲ ಅಂತಂದ್ರೆ 1 ಕಾಲುಗಳಿಂದ ಮಾಡ್ಕೊಳ್ಳಿ. ಹೀಗೇನೆ ಅರ್ಧ ಪವನ ಮುಕ್ತಾಸನ, ಏಕಪಾದುಕ್ತಾನಾಸನ. ಯಾರಿಗೆ ಮೆರುದಂಡ ಸಮಸ್ಯೆ ಇದೆಯೋ ಅವರಿಗೆ ದೀರ್ಘವಾದ ಅಭ್ಯಾಸ ಮಾಡಲೇಬೇಕಾಗತ್ತೆ. ಸೇತು ಬಂದು ಕಟಿ ಉತ್ತಾನ್. ಉಲ್ಟಾ ಮಲ್ಕೊಂಡು ಮಕರಾಸನ, ಭುಜಂಗಾಸನ, ಸರ್ವಾಸನ, ಧನುರಾಸನ ಮಾಡಿ. ಕೂತ್ಕೊಂಡು ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ, ಅರ್ಧ ಚಂದ್ರಾಸನ. ನಿಂತ್ಕೊಂಡು ಸ್ವಲ್ಪ ತಾಡಾಸನ, ತಿರ್ಯಕ್ ತಾಡಾಸನ, ಅರ್ಧ ಚಕ್ರಾಸನ. 10 ಅಭ್ಯಾಸ ಮಾಡ್ಕೊಳ್ಳಿ. ಯಾರ ಕೈಲಿ ಎಷ್ಟೆಷ್ಟು ಮಾಡೋಕ್ಕಾಗುತ್ತೋ ಅಷ್ಟನ್ನ ಮಾಡಬೇಕು ಅಷ್ಟೇ. ಜಾಸ್ತಿ ಆಗಿಲ್ಲ ಅಂದರೆ ಸೇತು ಬಂದು ಮತ್ತೆ ಕಟಿ ಉತ್ತಾನ್, ಹಿಪ್ಸ್ ನೆಲದ ಮೇಲೆ, ತಲೆ ನೆಲದ ಮೇಲೆ. ಮೆರುದಂಡ ಪೂರ್ತಿಯಾಗಿ ಮೇಲೆ ಹೊಟ್ಟೋಗುತ್ತೆ, ತುಂಬಾ ಒತ್ಕೊಂಡ್ಬಿಡುತ್ತೆ. ಚಿಕ್ಕ ಚಿಕ್ಕ ಅಭ್ಯಾಸಗಳು. ಖಾಲಿ ಹೊಟ್ಟೆಯಲ್ಲಿ ಪಿಡನಿಲ್ ಪೇಯ, ಪಿಡನಿಲ್ ಗೋಲ್ಡ್. ಊಟ ಆದಮೇಲೆ ಆಯೋಗ್ರಿಡ್, ಚಂದ್ರಪ್ರಭಾ. ತ್ರಯೋದಶಾಂಗ ಅವಶಕ್ತಿಯ ಅನುರೂಪದಲ್ಲಿ ಅಶ್ವಶೀಲ, ನ್ಯೂಟ್ರಿಲ್ ಆರ್ಥೋ ಕೇರ್,
ಸೊಂಟ ನೋವಿನಲ್ಲಿ ಮತ್ತೆ ಎಲ್ಲ ಪ್ರಕಾರಗಳ ಮೇರುದಂಡದ ಸಮಸ್ಯೆಗಳಿಗೆ ಶೃಂಗಿ ಚಿಕಿತ್ಸಾ, ವಾತ ಮೋಕ್ಷಣ, ರಕ್ತ ಮೋಕ್ಷಣ, ಲೀಚ್, ಬಾಹ್ಯ ಬಸ್ತಿ, ಆಂತರಿಕ ಬಸ್ತಿ ತುಂಬ ವಿಶೇಷ ಲಾಭ ಮಾಡುತ್ತೆ. ಎಲ್ಲ ಪ್ರಕಾರಗಳ ವಾತ ರೋಗ ಮತ್ತು ಮೇರುದಂಡ ಸಮಸ್ಯೆಗಳಿಗೆ ಉಪವಾಸ ತುಂಬ ವಿಶೇಷ ಲಾಭ ತಂದು ಕೊಡುತ್ತೆ. ATMನ ಪಲ್ಯ ತಿನ್ನಿ, ಸ್ವಲ್ಪ ದಿನಗಳ ತನಕ ಉಪವಾಸ ಮಾಡಿಸ್ತೀವಿ, ಆಮೇಲೆ ಮಿಲೆಟ್ಸೇ ಕೊಡ್ತೀವಿ, ಮತ್ತೆ ಎಲೋವೆರಾ, ಟರ್ಮರಿಕ್, ಮೆಂತ್ಯ ಪಲ್ಯನ ಅವ್ರ ಮೇಲೆ ಪ್ರಯೋಗ ಮಾಡ್ತೀವಿ. ಚಿಕ್ಕ ಚಿಕ್ಕ ಮಾತುಗಳಿವು. ಕರಿದ ಪದಾರ್ಥಗಳನ್ನೆಲ್ಲ ತಿನ್ನೋದನ್ನ ನಿಲ್ಲಿಸ್ಬಿಡ್ತೀವಿ ಇಲ್ಲಿ. ಮತ್ತೆ ಯಾರಿಗೆ ಮೇರುದಂಡದ ಸಮಸ್ಯೆ ಇದೆಯೋ ಅವರು ಈ ಅಭ್ಯಾಸವನ್ನು ಸ್ವಲ್ಪ ದೀರ್ಘವಾಗಿ ಮಾಡಿಬಿಡಿ. ಈಗ ಮರ್ಕಟಾಸನ ಮೊದಲು ಅರ್ಧ ನಿಮಿಷ, ಆಮೇಲೆ ನಿಧಾನವಾಗಿ 1 ನಿಮಿಷ, ಆಮೇಲೆ ಮೇರುದಂಡವಿನಲ್ಲಿ ಫ್ಲೆಕ್ಸಿಬಿಲಿಟಿ ತರೋದಕ್ಕೋಸ್ಕರ, ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ 50 ಸಲ ಕೂಡ ಮಾಡಿಸ್ತೀವಿ ನಾವಿಲ್ಲಿ ಅವರಿಗೆ ಮರ್ಕಟಾಸನವನ್ನು ಕೂಡ, ಮತ್ತೆ ಭುಜಂಗಾಸನ ಕೂಡ. ಈ 2 ಆಸನಗಳನ್ನು ಸರ್ವಾಧಿಕವಾಗಿ ಮಾಡಿಸ್ತೀವಿ ಇಲ್ಲಿ ನಾವು. ಭುಜಂಗಾಸನ 50ರಿಂದ 100 ಸಲ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಮಾಡಿಸ್ತೀವಿ. ಮೊದಲು ಸ್ವಲ್ಪ ಟೈಮ್ ಕೊಡ್ತೀವಿ, ಹೀಗೆ ಅರ್ಧ 1 ನಿಮಿಷಗಳು ಹಿಂಗೆ ಹೋಲ್ಡ್ ಮಾಡಿ ಇಡೋದಕ್ಕೆ, ಆಮೇಲೆ ಅದನ್ನು ಫಾಸ್ಟಾಗಿ ಮಾಡಿಸ್ತೀವಿ ನಾವು. ಹೀಗೆ ಸರಿ. ಈಗ ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್ ಬನ್ನಿ ಮಾಡೋಣ. ಬನ್ನಿ ಮುಂದಕ್ಕೆ ಹೋಗೋಣ. ಈಗ ಒಬೆಸಿಟಿಯ ನಂತರ ಈಗ ಮಧುಮೇಹದ ಬಾರಿ. ಒಬೆಸಿಟಿ, ಮೇರುದಂಡವಿನ ನಂತರ ಈಗ ಮಧುಮೇಹಕ್ಕೋಸ್ಕರ, ಮತ್ತೆ ಯಾವ ಅಭ್ಯಾಸನ ನಾವು ಮಧುಮೇಹಕ್ಕೋಸ್ಕರ ಮಾಡ್ತಿವಿದೀವೋ ಇದೇ ಸೇಮ್ ಅಭ್ಯಾಸನ ಕಮ್ಮಿ ಅಂದ್ರೆ 100 ರೋಗಗಳಿಗೆ, ಲಿವರ್ಗಳಿಗೆ, ಕಿಡ್ನಿಗಳಿಗೆ, ಇಂಟೆಸ್ಟೈನ್ಗಳಿಗೆ, ಗ್ಯಾಸ್, ಮಲಬದ್ಧತೆ, ಅಸಿಡಿಟಿ, ಪಾಯಿಲ್ಸ್, ಫಿಶರ್, ಪಿಸ್ಟುಲಾಗೋಸ್ಕರ, ಎಲ್ಲ ರೀತಿಯ ಚರ್ಮ ರೋಗಗಳಿಗೋಸ್ಕರ. ಯಾರಿಗೆ ಬೇರೆ ಬೇರೆ ಪ್ರಕಾರದ ಚರ್ಮ ರೋಗ ಇದೆಯೋ, ಮತ್ತೆ ಕೆಲವರಿಗೆ ತೊನ್ನಿನ ಜೊತೆ ನವೆ ಇರುತ್ತೆ, ಕೆಲವರಿಗೆ ಸೊರಾಸಿಸ್ ಎಕ್ಸಿಮಾ ಇರುತ್ತೆ, ಲಿಕೋಡರ್ಮಾ ಇರುತ್ತೆ, ಸೊರಾಸಿಸ್ ಇರುತ್ತೆ, ಸೊರಾಟಿಕ್ ಆರ್ಥರೈಟಿಸ್ ಇರುತ್ತೆ. ಸೊರೈಟಿಸ್ ಇಂದ ಆರ್ಥರೈಟಿಸ್ ಕೂಡ ಆಗುತ್ತೆ, ಸೊರೈಟಿಕ್ ಹಾರ್ಟ್ ಡಿಸೀಸ್ ಕೂಡ ಬಂದ್ಬಿಡುತ್ತೆ. ತುಂಬ ಗಂಭೀರ ಪ್ರಾಬ್ಲಮ್ ಇದು. ಒಂದರ ನಂತರ ಒಂದು ರೋಗಗಳು ಬರ್ತಾನೆ ಇರುತ್ತೆ. ಇದು ರೋಗಗಳ ಕುಚಕ್ರವಾಗಿದೆ, ಒಂದು ಕುಟುಂಬವಾಗಿದೆ. ಇಲ್ಲಿ ಒಂದು ರೋಗ ಬಂದರೆ ಅದರ ಜೊತೆ 10 ರೋಗಗಳು ಬಂದ್ಬಿಡುತ್ತೆ. ಹಾಗಾಗಿ ನಾನು ಮತ್ತೆ ಹೇಳ್ತಿರೋದು, ರೋಗವನ್ನು ನೀವು ಅದು ಹುಟ್ಟೋಕ್ಕಿಂತ ಮುಂಚೆನೇ ಅದನ್ನು ನಾಶ ಮಾಡಿಬಿಡಿ. ರೋಗಗಳಿಗೆ ಯಾವುದೇ ಜಾಗ ಕೊಡಬೇಡಿ. ತಡವಾದ್ರೆ ಜೀವನ ಪೂರ್ತಿ ಕತ್ಲಾಗುತ್ತೆ. ಡಿಸೀಸ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಬಿಡಿ. ಯಾವುದೇ ರೋಗ ಬರಲಿ ಅದರಿಂದ ಇಮಿಡಿಯೇಟ್ ಆಗಿ ಅದನ್ನ ದೂರ ಮಾಡ್ಕೊಳ್ಳಿ. ಅದು ಶಾರೀರಿಕವಾಗಿರ್ಲಿ ಅಥವಾ ಮಾನಸಿಕ ರೋಗವಾಗಿರ್ಲಿ. ಯಾರಿಗೆ ಜಾಸ್ತಿ ಅಭ್ಯಾಸ ಮಾಡೋಕ್ಕಾಗಲ್ಲೋ ಅವರಿಗೆ ನಾನು ಮಲ್ಕೊಂಡೇ 2 ಅಭ್ಯಾಸಗಳನ್ನ ಮಾಡಿಸ್ತೀನಿ. ಪವನ ಮುಕ್ತಾಸನ ಸ್ವಲ್ಪ ಜಾಸ್ತಿ ಮಾಡುವಂತ ಅಭ್ಯಾಸನ ಮಾಡ್ಕೊಳ್ಳಿ ನೀವು. ಮತ್ತು ಇದು ಸೇತು ಬಂಧ, ಇದಂತೂ ಈಸಿಲಿ ಮಾಡ್ಬೋದು ನೀವು. ಕೂತ್ಕೊಂಡು ಮಂಡುಕಾಸನ ಮತ್ತು ವಕ್ರಾಸನ, ಸ್ವಲ್ಪ ಗೋಮುಖಾಸನ ಕೂಡ ಮಾಡ್ಕೊಂಬಿಡಿ. 4-5 ಆಸನ ಆಗ್ಬಿಡ್ತು, ಸಾಕು ಅನ್ಸುತ್ತೆ. ಆದ್ರೆ ಯಾರಿಗೆ 10 ಆಸನ ಮಾಡ್ಬೇಕನ್ಸುತ್ತೋ ಅವ್ರು ನನ್ನ ಜೊತೆ 10-12 ಆಸನಗಳನ್ನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಬಿಡಿ. ಯಾರು ಜಾಸ್ತಿ ಮಾಡೋಕ್ಕಾಗಲ್ಲೋ ಅವರಿಗೋಸ್ಕರ ನಾವು ವಿಕಲ್ಪನ ಕೊಟ್ಬಿಟ್ಟಿದೀವಿ. ಯಾರು ಮಾಡ್ತಿರೋ ಅವ್ರು ನನ್ನ ಜೊತೆ ಮಾಡಿಬಿಡಿ. ನಾನು ಶುಗರ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ನಾವು ಪ್ರಚಲಿತ ಮಿಥ್ಯ ಅವಧಾರಣೆಯನ್ನ ಯಾವುದೇ ರೋಗ ಸ್ಥಾಯಿ ಅಲ್ಲ, ಇವೆಲ್ಲ ಟೆಂಪ್ರರಿ ಆಗಿದೆ. ರೋಗ ಅನಿತ್ಯವಾಗಿದೆ, ಆರೋಗ್ಯ ನಿತ್ಯವಾಗಿದೆ, ಶರೀರ ಅನಿತ್ಯವಾಗಿದೆ, ಆತ್ಮ ನಿತ್ಯವಾಗಿದೆ. ಶಾಶ್ವತ ಸತ್ಯ ಏನಂದ್ರೆ ಸ್ವಸ್ಥತೆಯಾಗಿದೆ. ಶಾಶ್ವತ ಸತ್ಯ ಸ್ವಾಸ್ಥ್ಯವಾಗಿದೆ, ಸುಖವಾಗಿದೆ, ಶಾಂತಿಯಾಗಿದೆ. ಮಿಕ್ಕಿದೆಲ್ಲ ವಸ್ತುಗಳು ಬಂದು ಹೋಗ್ತಾ ಇರ್ತೇವೆ ಅಷ್ಟೇ. ಈ ತರ ರೋಗಗಳು ಕೂಡ ಆಗಿದೆ. ಪವನ ಮುಕ್ತಾಸನ ಸ್ವಲ್ಪ ದೀರ್ಘವಾಗಿ ಮಾಡಿ. ಈಗ ನೋಡಿ, ನಾನು 1-2 ನಿಮಿಷಗಳು ಉತ್ಥಾನ ಪಾದಾಸನ, ನೌಕಾಸನ ಮಾಡ್ತಾ ನಿಮಗೆಲ್ಲ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಹೇಗೆ ಪೇಂಕ್ರಿಯಾಸ್ನ ನಾವು ಮಧುನಾಶಿನಿ, ಮಧುಗ್ರಿಟ್, ಇಮ್ಯುನೋಗ್ರಿಟ್, ಮತ್ತೆ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂದರೆ ಡಯಾಬಿಟಿಸ್, ಇದು ಲಿವರಿಗೆ ಬಂದರೆ ಲಿವೋಗ್ರಿಟ್, ಕಿಡ್ನಿಗೆ ಬಂದರೆ ಕಾಂಪ್ಲಿಕೇಶನ್ಸ್ ಏನಾದರೂ ರಿನೋಗ್ರಿಟ್, ಕಣ್ಣಿಗೆ ಏನಾದ್ರು ಬಂದರೆ ಐಗ್ರಿಟ್, ಬ್ರೈನ್ ನರ್ವ್ ಸಿಸ್ಟಮ್ಗೆ ಏನಾದರೂ ಬಂದರೆ ಆಗ ಮೆಮೊರಿಗ್ರಿಟ್, ಮೇಧಾವಟಿ ಅಥವಾ ನ್ಯೂರೋಪತಿ ಆಗಿಬಿಟ್ರೆ
ಆಗ ನ್ಯೂರೋಗ್ರಿಡ್. ಇಮ್ಯೂನ್ ಸಿಸ್ಟಮ್ ವೀಕ್ ಆದರೆ ಆಗ ಇಮ್ಯುನೋಗ್ರಿಡ್. ಈ ಕೆಲವು ವಸ್ತುಗಳು ಡಯಾಬಿಟಿಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ, ಒಳಗಡೆನ ಜರ್ಜರಿತ ಮಾಡಿಬಿಡುತ್ತೆ ಬಾಡಿನ. 2 ರೋಗಗಳು ಒಳಗಡೆಯಿಂದ ತುಂಬ ಹಾನಿ ಮಾಡುತ್ತೆ, ಒಂದು ಡಯಾಬಿಟಿಸ್ ಮತ್ತೊಂದು ಆರ್ಥರೈಟಿಸ್. ಇದು ನಮ್ಮ ಒಳಗಡೆ ತುಂಬ ಪ್ರಕಾರಗಳ ಡಿಫಿಷಿಯನ್ಸಿ ತಗೊಂಬರುತ್ತೆ, ಕಾಂಪ್ಲಿಕೇಶನ್ಸ್ನ ಹುಟ್ಟಾಕತ್ತಿದೆಲ್ಲ, ಶರೀರವನ್ನು ತುಂಬ ಬೇಗ ಕ್ಷೀಣ ಮಾಡಿಬಿಡುತ್ತೆ. ಹಾಗಾದ್ರೆ ಒಂದೇ ಥರದ ಈ ಅಭ್ಯಾಸ ಒಂದೇ ಸಲ ಪ್ಯಾಂಕ್ರಿಯಾಸ್, ಲಿವರ್, ಕಿಡ್ನಿ, ಕರಳುಗಳನ್ನ ಸರಿ ಮಾಡಿಬಿಡುತ್ತೆ. ಈಗ ತುಂಬ ಜಾಸ್ತಿ ಗ್ಯಾಸ್ ಇದ್ರೆ ಗ್ಯಾಸರ್ ಚೂರ್ಣ ತಗೊಂಬಿಡಿ. ತುಂಬ ಜಾಸ್ತಿ ಗ್ಯಾಸ್ ಇದ್ರೆ ಸ್ವಲ್ಪ ಲಿವೋಗ್ರಿಡ್ ತಗೊಳ್ಳಿ, ಗೋಧನಾರ್ಕ ಕುಡಿದ್ಬಿಡಿ. ಕಾನ್ಸ್ಟಿಪೇಷನ್ ಇದ್ರೆ ಲಿವೋಗ್ರಿಡ್ ಜೊತೆಯಲ್ಲಿ ನೀವು ಅಭಯರಿಷ್ಟನ್ನು ತಗೊಂಬಿಡಿ. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ ದೀರ್ಘವಾಗಿ ಮಾಡಿ. ನಿಮ್ಮ ಅಭ್ಯಾಸಗಳನ್ನು ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ಸೇತುಬಂಧ, ನೌಕಾಸನವನ್ನು ಮಾಡಿಸ್ತೀವಿ. ಪಾದ ಅಂಗುಷ್ಟಾಸನ, ಸ್ಪರ್ಶಾಸನ, ಸರ್ವಾಂಗಾಸನ, ಹಾಲಾಸನ ಮಾಡಿಸ್ತೀವಿ. ಅದಕ್ಕೆ ನಾನು ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ನಿಮ್ಮ ಕೈಲಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತಂದರೆ ಪವನ ಮುಕ್ತಾಸನ, ಸೇತುಬಂಧನೆ ಮಾಡ್ಕೊಂಬಿಡಿ, ಅದನ್ನಾದರೂ ಮಾಡಿ ಸ್ವಲ್ಪ. ಮತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಜಾಸ್ತಿ ಹೊಟ್ಟೆಯಲ್ಲಿ ಪ್ರಾಬ್ಲಮ್ಸ್ ಕಾಣಿಸ್ಕೋತು ಅಂದರೆ ಆಸನದ ಜೊತೆಯಲ್ಲಿ ಕೊಲೈಟಿಸ್ ಆಯಿತು ಅಂದರೆ ಕೊಲೈಗ್ರಿಡ್ ತಗೊಳ್ಳಿ. ಕುಟಜ್ ಘನವಟಿ, ಕುಟಜಾರಿಷ್ಟ, ಚಿತ್ರಕಾದಿವಟಿ, ಬಿಲ್ವಾದಿ, ಗಂಗಾಧರ, ಶಂಖ, ಕಪ್ರತರ್ಕ, ಮುಕ್ತ ಶಕ್ತಿಯ ಪ್ರಯೋಗ. ಮತ್ತೆ ಅದರಲ್ಲಿ ಬ್ಲೀಡಿಂಗ್ ಆಗ್ತಿದೆಯಾ ಅಂತಂದರೆ ಆವಾಗ ದೂದಿಗ, ಸಂಜೀವಿನಿ ಘಾಸ್, ಜೊತೆಯಲ್ಲಿ ಕೆಹರ್ವಾ ಪಿಷ್ಟಿ, ಸ್ಫಟಿಕ, ನಾಗಕೇಶರ್, ಹೀಗೆ ಯಜ್ಞದ ಭಸ್ಮದ ನೀರು, ಹೀಗೆ ಚಿಕ್ಕ ಚಿಕ್ಕ ಉಪಾಯಗಳನ್ನ ಮಾಡ್ತಾ ಇರ್ತೀವಿ. ಮತ್ತು ಅದರಿಂದನೇ ನಾವು ದೊಡ್ಡ ದೊಡ್ಡ ರೋಗಗಳನ್ನು ವಿನಾಶ ಮಾಡಿಬಿಡ್ತೀವಿ. ಪವನ ಮುಕ್ತಾಸನ, ಸೇತು ಬಂಧನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಯಾರು ಪೂರ್ತಿ ಮಾಡೋಕ್ಕೆ ಸಾಧ್ಯನೋ ಅವ್ರು ನನ್ನ ಜೊತೆ ಉತ್ಥಾನ ಪಾದಾಸನ, ಆಮೇಲೆ ನೌಕಾಸನ, ಆಮೇಲೆ ಪಾದ ಅಂಗುಷ್ಠಾನಾಸನ, ಸ್ಪರ್ಶಾಸನ, ಸರ್ವಾಂಗಾಸನ, ಹಾಲಾಸನ ಮತ್ತು ಯೋಗಾಸನವನ್ನು ತುಂಬ ನಿಷ್ಠೆಯಿಂದ ಮಾಡಿ. ಯೋಗಾಸನದಲ್ಲಿ ಪ್ರಾಣಾಯಾಮ, ಧ್ಯಾನ, ಭಜನೆ, ಕೀರ್ತನೆ, ಜೀವನದ ಪೂರ್ತಿ ರೂಪಾಂತರಣ ಅಡಗಿದೆ. ಬನ್ನಿ ಈಗ ಸ್ವಲ್ಪ ಭಜನೆಯ ಜೊತೆ ಯೋಗಾಸನ ಮಾಡೋಣ. ಮನಸ್ಸಿನಲ್ಲೇ ಓಂಕಾರದ ಧ್ಯಾನ, ಗಾಯತ್ರಿಯ ಧ್ಯಾನ, ಮನಸ್ಸಿನಲ್ಲೇ ಗುರುವಿನ ಭಗವಂತನಲ್ಲಿ ಶರಣಾಗತಿ, ಶ್ರದ್ಧೆಯ ಅತಿರೇಕದ ಜೊತೆಯಲ್ಲಿ ನಾನು 3 ಶಬ್ದಗಳ ಸರ್ವಾಧಿಕ ಪ್ರಯೋಗ ಮಾಡ್ತೀನಿ. ಅತಿರೇಕದ ಸಂದರ್ಭದಲ್ಲಿ ಜ್ಞಾನದ ಅತಿರೇಕ, ಶ್ರದ್ಧೆಯ ಅತಿರೇಕ, ಜ್ಞಾನದ ಪರಾಕಾಷ್ಠೆ, ಶ್ರದ್ಧೆಯ ಪರಾಕಾಷ್ಠೆ, ಪುರುಷಾರ್ಥದ ಪರಾಕಾಷ್ಠೆಯಿಂದ ನೀವು ಯೋಗವನ್ನು ಮಾಡಿ. ಆಗ ನಿಮಗೆ ಪರಮತ್ವದ ಉಪಲಬ್ಧತೆ ಆಗುತ್ತೆ. ಪರಮ ಸತ್ಯ, ಶಾಶ್ವತ ಸತ್ಯ, ಇಟರ್ನಲ್ ಹೆಲ್ತ್, ಇಟರ್ನಲ್ ಪೀಸ್, ಸಸ್ಟೈನೇಬಲ್ ಹೆಲ್ತ್, ಸಸ್ಟೈನೇಬಲ್ ವೆಲ್ತ್, ಪೀಸ್, ಶಾಶ್ವತ್ ಸನಾತನದ ಸತ್ಯ ಯೋಗ. ಹೀಗೆ ಭಕ್ತಿಪೂರ್ವಕವಾಗಿ, ಏಕಾಗ್ರತೆಯ ಪೂರ್ವಕವಾಗಿ, ಅಂತರ್ಮುಖಿಯಾಗಿ ಮಾಡಿ. ಒಂದು ಅನುಷ್ಠಾನದ ರೀತಿಯಲ್ಲಿ ಯೋಗಾಭ್ಯಾಸ ಮಾಡಿ. ಯೋಗವನ್ನು ಮೇಲಿನ ಮೇಲೆ ಮಾತ್ರ ಮಾಡಬೇಡಿ, ಇಗ್ನೋರ್ ಅಂತೂ ಯಾವತ್ತೂ ಮಾಡಲೇಬೇಡಿ. ಮತ್ತೆ ಖಾಲಿ ಆಸನ ಅಲ್ಲ, ಕೇವಲ ಆಸನ, ಕೇವಲ ಪ್ರಾಣಾಯಾಮ, ಕೇವಲ ಧ್ಯಾನ, ಕೇವಲ ಭಜನೆ, ಕೀರ್ತನೆ ಅಲ್ಲ, ಸಮಗ್ರತೆಯಿಂದ ಯೋಗ ಸಂಪನ್ನ ಆಗಬೇಕು. ಅದಕ್ಕೋಸ್ಕರ ನಾನೊಂದು ಶಬ್ದವನ್ನು ಪ್ರಯೋಗ ಮಾಡ್ತೀನಿ, ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ಬನ್ನಿ, ಭಕ್ತಿ ಪೂರ್ವಕವಾಗಿ, ಏಕಾಗ್ರತೆ ಪೂರ್ವಕವಾಗಿ ಗುರು ಭಗವಂತನಲ್ಲಿ ಶರಣಾಗತರಾಗಿ ಒಂದು ಅನುಷ್ಠಾನದ ತರ ಯೋಗವನ್ನು ಮಾಡಿ. ಆಮೇಲೆ ನೋಡಿ, ಜೀವನ ಪೂರ್ತಿ ರೂಪಾಂತರಿತ ಆಗ್ಬಿಡುತ್ತೆ.
योग का नित्य पालन करो, आत्म परमात्मा का बोध हो जाएगा। तुम अगर गुरु आज्ञा का पालन करो, तुम अगर योग का नित्य पालन करो, आत्म परमात्मा का बोध हो जाएगा। त्याग तप और तपस्या को धारण करो, त्याग और तपस्या को धारण करो, आत्म परमात्मा का बोध हो जाएगा। तुम अगर योग का नित्य पालन करो, तुम अगर गुरु आज्ञा का पालन करो, आत्म परमात्मा का बोध हो जाएगा। ಪೂರ್ತಿ ಮಾಡೋಕ್ಕಾಗಲ್ವೋ ಶೀರ್ಷಾಸನ, ಸರ್ವಾಂಗಾಸನ, ಅವರು ಕೂತ್ಕೊಂಡು ಸ್ಥಿತಕೋಣಾಸನವನ್ನೇ ಮಾಡ್ಕೊಳ್ಳಿ, ಮಂಡುಕಾಸನವನ್ನೇ ಮಾಡ್ಕೊಳ್ಳಿ, ಚಕ್ಕಿ ಆಸನವನ್ನು ಮಾಡ್ಕೊಳ್ಳಿ, ಏನಾದರೂ ಒಂದು ಮಾಡಿ ಅಷ್ಟೇ. ಮತ್ತೆ ಯಾರ ಕೈಲಿ ಮಾಡೋಕ್ಕಾಗತ್ತೋ ಅವ್ರು ನಮ್ಮ ಜೊತೆ ಶೀರ್ಷಾಸನವನ್ನು ಮಾಡ್ಕೊಂಬಿಡಿ. ಮಿಕ್ಕವರು ಅನುಲೋಮ ವಿಲೋಮನ ಮಾಡ್ಕೊಳ್ಳಿ. ಶೀರ್ಷಾಸನ ಅನುಲೋಮ ವಿಲೋಮದ ವಿಕಲ್ಪವಾಗಿದೆ. वह तो ज्योतिर्मयम शुभ दिव्य है, देखते इसको निर्दोष पुरुषार्थी जन। वह तो ज्योतिर्मयम शुभ दिव्य है, देखते इसको निर्दोष पुरुषार्थी जन। आप तत्पर बनो, ब्रह्म चिंतन करो, आप तत्पर बनो, गुरु चिंतन करो, आत्म परमात्मा का बोध हो जाएगा। आप तत्पर रहो, ब्रह्म चिंतन करो, आत्म परमात्मा का बोध हो जाएगा। सत्संग में आपका ध्यान हो, योग सत्संग में आपका ध्यान हो, आलसी और विलासी निकम में न हो। सत असत चित अचित का भी मंथन करो, सत असत चित अचित का भी मंथन करो, आत्म परमात्मा का बोध हो जाएगा। ಈಗ ಮುಂದೆ ಸ್ವಲ್ಪ ಬಗ್ಗಿ ಮಂಡುಕಾಸನವನ್ನು ಮಾಡ್ಕೊಳ್ಳಿ. ಯಾರಲ್ಲಿ ಫ್ಲೆಕ್ಸಿಬಿಲಿಟಿ ಇದೆಯೋ
ಅವ್ರ ಹಿಂದೆ ಬಗ್ಗಿಕೊಂಡು ಸುಪ್ತ ವಜ್ರಾಸನ ಸುಪ್ತ ಪದ್ಮಾಸನ ಮಾಡ್ಕೊಳ್ಳಿ. ಆದ್ರೆ ನೀವು ಮಾಡ್ಲೇಬೇಕು ಇದನ್ನ ಖಂಡಿತ. ಕೆಲವರು ಕೂತ್ಕೊಂಡಲ್ಲೇ ಅಲ್ಲಾಡ್ತಾ ಇದ್ದಾರೆ ಅಷ್ಟೇ. ಹೀಗೆ ಮಾಡೋಕ್ಕಾಗಲ್ಲ, ಮಾಡಿ. ವಜ್ರಾಸನ ಇಲ್ಲ ಪದ್ಮಾಸನದಲ್ಲಿ ಕೂತ್ಕೊಂಡು ಮುಂದಕ್ಕೆ ಹೀಗೆ ಬಗಿಬಿಡಿ. ಪ್ರವಾಹದ ಜೊತೆಯಲ್ಲಿ ಸುಮಾರು 1 ಗಂಟೆ ಆಗ್ಬಿಟ್ಟಿದೆ. ಈಗ ಒಂದು ರಿದಮಿನ ಜೊತೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯೋಗಾಭ್ಯಾಸನ. ಯೋಗ ಮುದ್ರಾಸನವನ್ನು ಮಾಡ್ಕೊಳ್ಳಿ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ದವರು ಕೂಡ. ಈಗ ಕೆಲವರಿಗಂತೂ ಈ ಥರ ಪದ್ಮಾಸನ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಗ ನೀವು ವಜ್ರಾಸನವನ್ನೇ ಮಾಡ್ಕೊಂಬಿಡಿ. ವಜ್ರಾಸನ ಕೂಡ ನಿಮ್ಮ ಕೈಲಿ ಆಗ್ತಿಲ್ಲ ಅಂತಂದ್ರೆ ನೋಡಿ, ಈ ಕೈಗಳನ್ನ ನೀವು ಎರಡನ್ನ ಹೀಗೆ ಇಟ್ಕೊಳ್ಳಿ. ಹೀಗೆ ಇಲ್ಲ ಮುಷ್ಟಿಯ ಮೇಲೆ ಮುಷ್ಟಿನಿಟ್ಕೊಂಡು ಯೋಗವನ್ನು ಮಾಡ್ತಾ ಮಾಡ್ತಾ ಜೀವನ ರೂಪಾಂತರಿತ ಆಗ್ಬಿಡುತ್ತೆ. ಹೇಗೆ ಪೂಜ್ಯ ಅಭ್ಯುದಾನಂದ ಮಹಾರಾಜಜಿ ಭಜನೆಯಲ್ಲಿ ಯೋಗದ ಪೂರ್ತಿ ಸೂತ್ರಗಳ ಸಾರ, ಗುರುಗಳ ವಚನಗಳನ್ನ, ಶಾಸ್ತ್ರಗಳ ವಚನಗಳನ್ನ ಪೂರ್ತಿ ಸಾರವನ್ನು ಹೇಳಿಬಿಟ್ಟಿದ್ದಾರೆ ಇಲ್ಲಿ. ಹೀಗೆ ನಾವು ಯೋಗ ಮಾಡ್ತಾ ಮಾಡ್ತಾ ಅಜ್ಞಾನದಿಂದ, ಅಶ್ರದ್ಧೆಯಿಂದ, ಅಕರ್ಮಣ್ಯತೆಯಿಂದ, ಬುದ್ಧಿಹೀನತೆಯಿಂದ, ಪ್ರಮಾದತೆಯಿಂದ ಹೊರಗಡೆ ಬಂದು ನಮ್ಮನ್ನು ನಾವು ಪುರುಷಾರ್ಥವಾಗಿ, ಹಾಗೆಯೇ ಸದ್ಜ್ಞಾನದಿಂದ, ಸಮ್ಯಕ್ ಜ್ಞಾನದಿಂದ, ಶ್ರದ್ಧೆಯಿಂದ ಆಪೂರಿತವಾಗಿ ಆಶಿಷಿತ್ ಅಭಿಷಿಕ್ತ ಮಾಡ್ತಾ ಮಾಡ್ತಾ ನಮ್ಮ ಜೀವನವನ್ನು ಆರೋಗ್ಯವಾಗಿ, ಆಧ್ಯಾತ್ಮಿಕವಾಗಿ ಅಭಿಷಿಂತಿತ ಮಾಡ್ಕೊಂಡ್ಬಿಡ್ತೀವಿ. ಹೀಗೆ ಮಂಡೂಕಾಸನ ಹೀಗೆ ಈ ಥರ ಮಾಡಿಲ್ಲ ಅಂದರೆ ಮಾಡೋದಂತೂ ಮಾಡಲೇಬೇಕು. ಮಾಡಿಲ್ಲ ಮತ್ತು ಒಂದು ಆಸನದ ಸಮಯದಲ್ಲಿ 100ರಿಂದ ಹಿಡಿದು 1000 ತನಕ ಕಪಾಲಭಾತಿ ಮಾಡಬೇಕು ನೀವು. ಎಲ್ಲರೂ ಮಾಡಿ. ಮನಸ್ಸಿನಲ್ಲೇ